ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ಹಯಗ್ರೀವಾಯ ನಮಃ. ಹರಿ ಓಂ. ಪಾರಂಭವಾಕ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರ್ವಿದವೇದಪಥಪ್ರಚಾರಂ ಆರಂಜಿತಾಮರಗಣಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯಿ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ನೈವೇದ್ಯಕವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯತ್ರವಿಂ ರಾತ್ರೌ ಸತ್ಯಬೋಧೋऽಸ್ತು ಮೇ ಮುದೇ. ಕೋಲವ್ಯಾಸಹಯಗ್ರೀವಪದಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿವಾಯುಗುರುಗಳ ಪಾದದ್ವಂದ್ವಗಳಿಗೆ ನಮಸ್ಕರಿಸಿ, ಅದರಂತೆ ಪೀಠದಲ್ಲಿ ವಿರಾಜಮಾನರಾಗಿರುವ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಪಾದದ್ವಂದ್ವಗಳಿಗೂ ಕೂಡ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ರಾಮಾಯಣದ ಅರಣ್ಯಕಾಂಡದಲ್ಲಿ ನಿನ್ನೆ ದಿವಸ ನಾವು ಚಿಂತನೆ ಮಾಡಿದಂಥ ವಿಚಾರ, ಸುತೀಕ್ಷ್ಣರ ಭೇಟಿಯಾಗಿ ಅಲ್ಲಿಂದ ಶ್ರೀರಾಮ ಸೀತಾ ಲಕ್ಷ್ಮಣರಿಂದ ಸಹಿತನಾಗಿ ವನವನ್ನು ಪ್ರವೇಶ ಮಾಡಿದ್ದಾನೆ. ಅನೇಕ ಋಷಿಮುನಿಗಳ ಭೇಟಿಯಾಯಿತು. ನಂತರದಲ್ಲಿ ರಾಮ ಸೀತೆಯರ ಸಂಭಾಷಣೆ, ಅದರಿಂದ ಮೂಡಿಬಂದ ಸಂದೇಶ. ಪುನಃ ಸುತೀಕ್ಷ್ಣರ ಆಶ್ರಮಕ್ಕೆ ರಾಮ ಬಂದು ಅಲ್ಲಿಂದ ಅಗಸ್ತ್ಯರ ಆಶ್ರಮವನ್ನು ಕುರಿತು ಹೊರಡುತ್ತಾನೆ ಅನ್ನುವಲ್ಲಿಗೆ ನಿನ್ನೆಯ ಕಥಾಚಿಂತನೆಯನ್ನು ಮಾಡಿದ್ದೇವೆ. ಅದ್ಯ ಕಥಾನುವಾದ. ರಾಮ ದಂಡಕಾರಣ್ಯದಲ್ಲಿ ಅಗಸ್ತ್ಯ ಋಷಿಗಳ ಆಶ್ರಮವನ್ನು ತಲುಪಬೇಕು. ಆ ಅಗಸ್ತ್ಯ ಋಷಿಗಳು ಎಷ್ಟು ಮಹತ್ವಪೂರ್ಣರಾಗಿದ್ದರು ಅನ್ನೋದನ್ನು ವಾಲ್ಮೀಕಿ ಋಷಿಗಳು ತಿಳಿಸ್ತಾರೆ. ಮಹಾಜ್ಞಾನಿಗಳು, ಅನೇಕ ರೋಗ ಪರಿಹಾರಕ ಶಕ್ತಿಯಿಂದ ಸಂಪನ್ನರು. ಯಾವುದೇ ಸಂದರ್ಭದಲ್ಲೇ ಆಗಲಿ ಅಗಸ್ತ್ಯ ಋಷಿಗಳನ್ನು ಸ್ಮರಣೆ ಮಾಡಿದರೆ ಆ ಎಲ್ಲ ಆಪತ್ತುಗಳು ಪರಿಹಾರ ಆಗ್ತದಂತೆ, ರೋಗವೂ ಕೂಡ ಪರಿಹಾರ ಆಗ್ತದಂತೆ. ಅಗಸ್ತ್ಯಂ ಧನ್ವಂತರಿಂ ದಿವೋದಾಸಂ ಒಂದು 18 ಜನರನ್ನು ಲಿಸ್ಟ್ ಮಾಡ್ತಾರೆ.
ಆ 18 ಜನರು ಕೂಡ ರೋಗ ನಿವಾರಕ ಶಕ್ತಿಯಿಂದ ಸಂಪನ್ನರು. ಅವರ ಸ್ಮರಣೆ ರೋಗ ಪರಿಹಾರಕ. ಆ 18 ಜನರ ಮಧ್ಯದಲ್ಲಿ ಸೇರಿದವರು ಅಗಸ್ತ್ಯ ಋಷಿಗಳು. ಮತ್ತು ರೋಗ ಪರಿಹಾರಕ ಮಾತ್ರ ಶಕ್ತಿ ಇರೋದು ಅಷ್ಟೇ ಅಲ್ಲ ಅಗಸ್ತ್ಯರಲ್ಲಿ. ಇನ್ನೊಂದು ದೊಡ್ಡ ಶಕ್ತಿ ಅಂತಂದರೆ, ನಾವು ಉಂಡಂತಹ ಪದಾರ್ಥ ಹಾಗೇ ಇದ್ದರೆ, ಜೀರ್ಣ ಆಗಲಿಲ್ಲ ಅಂದರೆ ರೋಗ ಬರ್ತದೆ. ಆ ಜೀರ್ಣ ಆಗುವಂತಹ ಒಂದು ನಮಗೆ ಅಂತಃಶಕ್ತಿಯನ್ನು ಕೊಡುವವರು ಅಗಸ್ತ್ಯ ಋಷಿಗಳು. ಇನ್ನು ನಿದ್ರೆ ಕೆಲವರಿಗೆ ಬರುತ್ತಿರೋದೇ ಇಲ್ಲ, ಆವಾಗ ನಿದ್ರೆ ಮಾತ್ರೆ ತಗೊಳ್ತೇವೆ. ಇನ್ನು ಕೆಲವರಿಗೆ ಬೇಡ ಅಂತಂದ್ರೆ ಕೂತ್ಕೊಂಡಲ್ಲೇ ನಿದ್ರೆ ಬರ್ತಿರ್ತದೆ. ಆದರೆ ಅದು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇದೆ. ಯಾವಾಗ ಬೇಕೋ ಆವಾಗ ಬರಬೇಕು, ಯಾವಾಗ ಬೇಡ ಅವಾಗ ಬರಬಾರ್ದು, ಉಲ್ಟಾ ಆಗಬಾರ್ದು. ಅದು ರಾತ್ರಿ ಮಲಗಿದಾಗ ನಿದ್ರೆ ಬರಬೇಕು, ಪುರಾಣಕ್ಕೆ ಕೂತ್ಕೊಂಡಾಗ ಎಚ್ಚರ ಇರಬೇಕು. ಉಲ್ಟಾ ಪಲ್ಟಾ ಆದರೆ ಕಷ್ಟ. ಆದರೆ ಅಗಸ್ತ್ಯ ಋಷಿಗಳನ್ನು ಅದಕ್ಕೆ ಪುರಾಣದಲ್ಲಿ ಹೇಳಿದ್ದೇನು ಅಂತಂದರೆ, ಅಗಸ್ತ್ಯ ಋಷಿಗಳನ್ನು ನೀವು ಮಲಗುವಾಗ ಸ್ಮರಣೆ ಮಾಡಿರಿ, ಸುಖ ನಿದ್ರೆಯನ್ನು ಕೊಡ್ತಾರೆ. ಏನೇನೋ ಕನಸು ಬಿದ್ದು ನಮಗೆ ಸರಿಯಾದ ಗಟ್ಟಿ ನಿದ್ರೆನೇ ಆಗಲ್ಲ. ಹಾಗಾಗಿ ಬೆಳಿಗ್ಗೆ ಎಲ್ಲ ನಿದ್ರೆ ಮುಂದುವರಿತಾ ಹೋಗ್ತದೆ. ಅಗಸ್ತ್ಯೋ ಮಾಧವಶ್ಚೈವ ಮುಚಕುಂದೋ ಮಹಾಮುನಿ ಕಪಿಲೋ ಮುನಿರಾಸ್ತೀಕಃ ಪಂಚೈತೆ ಸುಖಶಾಯಿನಃ. ಈ 5 ಜನರು, ಮೊದಲನೇ ಹೆಸರು ಯಾರದ್ದಿದೆ? ಅಗಸ್ತ್ಯ ಋಷಿಗಳದ್ದು. ಅಗಸ್ತ್ಯ, ಮಾಧವ, ಆಮೇಲೆ ಅಗಸ್ತ್ಯ, ಮುಚುಕುಂದ, ಕಪಿಲ, ಆಸ್ತಿಕ. ಈ 5 ಜನರನ್ನು ಸ್ಮರಣೆ ಮಾಡಿ ನಾವು ಮಲಗಿದರೆ ಗಟ್ಟಿ ನಿದ್ರೆ ಬರ್ತದೆ, ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ ಅಂತ. ಯಾರಿಗಾದರೂ ಕೆಟ್ಟ ಕನಸು ಅವಾಗವಾಗ ಬೀಳ್ತಾ ಇದ್ದರೆ ಈ 5 ಜನರ ಸ್ಮರಣೆ ಮಾಡಿ ಮಲಗಿರಿ, ಯಾವುದೇ ತೊಂದರೆ ಬರಲ್ಲ ಅಂತ ಧರ್ಮಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಅದನ್ನು ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಅಗಸ್ತ್ಯ ಋಷಿಗಳು ರೋಗ ಪರಿಹಾರಕರು, ಒಳ್ಳೆಯ ಗಟ್ಟಿ ನಿದ್ರೆಯನ್ನು ತಂದು ಕೊಡ್ತಾರೆ. ಇನ್ನೊಂದು, ತಿಂದ ಪದಾರ್ಥವನ್ನು ಜೀರ್ಣಿಸ್ತಾರೆ. ಹಾಗಾಗಿ ಊಟ ಆದಮೇಲೆ ಅವರನ್ನು ಸ್ಮರಣೆ ಮಾಡಿರಿ. ನಾವು ಚವನರು, ಆಮೇಲೆ ಸುಕನ್ಯಾ, ಶರಿಯಾತಿ, ಇವರು 3 ಜನರನ್ನು ನಾವು ಸ್ಮರಣೆ ಮಾಡಲಿಕ್ಕಿದೆ. ಅದರಂತೆ ಅಗಸ್ತ್ಯರನ್ನು ಸ್ಮರಿಸಬೇಕು. ಅಂದರೆ ಅಜೀರ್ಣತಾ ದೋಷ ಪರಿಹಾರ ಆಗ್ತದೆ. ಯಾಕೆ ಅಂದರೆ ಅದಕ್ಕೆ ಪೂರಕವಾದ ಒಂದು ಇತಿಹಾಸವನ್ನು ವಾಲ್ಮೀಕಿ ಋಷಿಗಳು ತಿಳಿಸ್ತಾರೆ. ಪೂರ್ವದಲ್ಲಿ ದೊಡ್ಡ ಮಹಾ ರಾಕ್ಷಸರು, ಬ್ರಾಹ್ಮಣ ಘಾತಿಗಳು, ಬ್ರಹ್ಮದ್ವೇಷಿಗಳು, 2 ಸಹೋದರರು. ಯಾರು? ವಾತಾಪಿ ಮತ್ತೊಬ್ಬ ಇಲ್ವಲ ಅಂತ. ಈ ಇಲ್ವಲ ಬೇಕಂತಲೇ ಬ್ರಾಹ್ಮಣರನ್ನು ಹೇಗೆ ಕೊಲ್ಲೋದು? ಡೈರೆಕ್ಟ್ ಶೂಟ್ ಇಲ್ಲೇ ಇಲ್ಲ. ಬ್ರಾಹ್ಮಣರಿಗೆ ಪ್ರಿಯ, ಒಬ್ಬೊಬ್ಬರಿಗೂ ಒಂದೊಂದು ಪ್ರಿಯ ಇರ್ತದೆ. ದೇವರದನ್ನು ಇಟ್ಟಿದ್ದಾನೆ, ಅದರಿಂದಲೇ ಅವರನ್ನು ನಾವು ಸಂತೋಷ ಪಡಿಸಬೇಕು. ಅಭಿಷೇಕ ಪ್ರಿಯೋ ರುದ್ರ, ಅಲಂಕಾರ ಪ್ರಿಯೋ ವಿಷ್ಣು, ಬ್ರಾಹ್ಮಣೋ ಭೋಜನ ಪ್ರಿಯ. ಅಂದರೆ ನಾವು ಬ್ರಾಹ್ಮಣರಿಗೆ ಅಲಂಕಾರ ಮಾಡಬಾರ್ದು ಅಂತಂದಿಲ್ಲ, ರುದ್ರದೇವರಿಗೆ ಅಭಿಷೇಕ ಅಷ್ಟನೇ ಮಾಡಿ ನೈವೇದ್ಯ ಮಾಡಬೇಡ್ರಿ ಅಂದಿಲ್ಲ. ಪ್ರಧಾನವಾಗಿ ಅದು ಮಾಡಬೇಕು. ಅಲಂಕಾರ ಮಾಡಿ ಬ್ರಾಹ್ಮಣರು ಪ್ರಿಯಗೊಳ್ಳೋದು ಭೋಜನದಿಂದ ಅಂತ ದೇವರು ಹೇಳಿರೋದ್ರಿಂದ ಅದನ್ನು ಮಾಡಬೇಕೇ ಹೊರತು ಆಚಾರ ಬ್ರಾಹ್ಮಣರು ಬರೇ ಭೋಜನ ಪ್ರಿಯ ಅಂತ ಹೀಯಾಳಿಸಬಾರದು. ಪರಮಾತ್ಮನೇ ಅದನ್ನು ನಿಯೋಜನೆ ಮಾಡಿದ್ದಾನೆ. ಆದ್ದರಿಂದ ಬ್ರಾಹ್ಮಣರನ್ನು ಕರೆದು ಅವರಿಗೆ ಪ್ರಿಯಕರವಾದ ಪದಾರ್ಥವನ್ನು ಮಾಡಿ ಅವರನ್ನು ಸಂತೋಷಪಡಿಸಿದರೆ ಯಾರು ಸಂತುಷ್ಟರಾಗ್ತಾರೆ? ಭಗವಂತನ ಸಂತೋಷಕ್ಕೆ ಕಾರಣ. ಇದನ್ನು ಇವರು ಇಲ್ಲಿ ವಾತಾಪಿ ಇಲ್ವರಿಗೆ ದೇವರನ್ನು ಸಂತೋಷಪಡಿಸೋ ಇಷ್ಟ ಇಲ್ಲ, ಬ್ರಾಹ್ಮಣರನ್ನು ಕೊಲ್ಲಬೇಕು ಅಂತ ಇದೆ. ಹೇಗೆ ಕೊಲ್ಲಬೇಕು? ಅದಕ್ಕೆ ಉಪಾಯ ಇರೋದು. ಬ್ರಾಹ್ಮಣರು ಹೇಗಿದ್ರೂ ಭೋಜನ ಪ್ರಿಯರು, ಊಟಕ್ಕೆ ಅಂತಂದರೆ ಬಂದೇ ಬಿಡ್ತಾರೆ. ಅದಕ್ಕೆ ಹೋಗಿ
ಇಲ್ವಲ ತಾನು ಅಲ್ಲಿಗೆ ಹೋಗಿ ಮನೆಗೆ ಹೋಗಿ ಕೈ ಮುಗಿದು ಭಾರೀ ವಿನಯವಂತರಂತೆ ತೊಳ್ಕೊಂಡ. ವಿನಯ ಇಲ್ಲ ಅವನಲ್ಲಿ, ಒಳಗಡೆ ದುರ್ಗುಣನೇ ಇದೆ. ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ನಮ್ಮ ಮನೆಯಲ್ಲಿ ಅಷ್ಟಕ ಶ್ರಾದ್ದ ಇದೆ, ನೀವು ಬ್ರಾಹ್ಮಣರು ಭೋಜನಕ್ಕೆ ಬರಬೇಕು ಅಂತ ಕರಿಬೇಕು. ಬ್ರಾಹ್ಮಣರು ಭೋಜನಕ್ಕೆ ಅಂತ ಬಂದಾಗ ಅಷ್ಟರಲ್ಲೇ ಅಡಿಗೆ ತಯಾರು ಮಾಡಿರ್ತಾನೆ. ಯಾವುದರಿಂದ? ವಾತಾಪಿನೇ ಮೇಷದ್ವಯನ್ನು ಶರೀರವನ್ನು ಧರಿಸಿ ಅವನನ್ನೇ ಶಾಖವನ್ನಾಗಿ ಮಾಡಿ ಅದನ್ನೇ ಬಡಿಸೋದು. ಅವರು ತಿಂದ ಮೇಲೆ ವಾತಾಪಿ ನಿಷ್ಕ್ರಮಸ್ವ ಅನ್ನೋ, ವಾತಾಪಿ ಹೊರಗಡೆ ಬಾ ಅಂತ ಇಷ್ಟಂದದ್ದೇ ತಡ ಆ ನಿಜ ಶರೀರವನ್ನು ಧಾರಣ ಮಾಡಿ ವಾತಾಪಿ ಬ್ರಾಹ್ಮಣರ ಹೊಟ್ಟೆಯನ್ನು ಒಡೆದು ಭೇದಿಸಿ ಹೊರಗಡೆ ಬರ್ತಾ ಇದ್ದ. ಬ್ರಾಹ್ಮಣರು ಸಾಯ್ತಾ ಇದ್ದರು. ಇಂತಹ ದುಷ್ಟ ಪ್ರವೃತ್ತಿ ಅಲ್ಲ. ಶಾಖವಾಗಿ ಪರಿಣಮಿಸಿದಂಥ ವ್ಯಕ್ತಿ ಮತ್ತೆ ನಿಜ ಶರೀರ ಹೇಗೆ ಧರಿಸಿದ ಅಂದರೆ, ಈ ರಾಕ್ಷಸರು ಕಾಮರೂಪಿಗಳು. ತಮಗೆ ಯಾವಾಗ ಹೆಂಗೆ ಇಷ್ಟ ಬರುತ್ತದೋ ಆ ಇಷ್ಟದಂತೆ ಶರೀರವನ್ನು ಧರಿಸುವ ಶಕ್ತಿಯಿಂದ ಕೂಡಿದವರು. ಹೀಗೆ ಪ್ರತಿ ಸುಮ್ಮನೆ ಶ್ರಾದ್ದ ಅಂತೇಳಿ ಬ್ರಾಹ್ಮಣರನ್ನು ಕರೆಯೋದು, ಅವರನ್ನು ಕೊಲ್ಲೋದು. ಈ ರೀತಿ ಅಗಸ್ತ್ಯ ಋಷಿಗಳು ಕಾಯ್ತಿದ್ರಂತೆ. ಯಾವಾಗಾದರೂ ನನ್ನ ಕರೀಲಿ ಆವಾಗ ಇವರಿಬ್ಬರನ್ನು ಕೊಂದು ಹಾಕ್ತೇನೆ ಅಂತ. ನಮ್ಮ ಬ್ರಹ್ಮದ್ವೇಷಿಗಳು ಬ್ರಾಹ್ಮಣರನ್ನು ಹೀಗೆ ಮಾಡ್ತಾ ಇದ್ದಾರಲ್ಲ, ಈ ಅಣ್ಣ ತಮ್ಮರನ್ನು ಉಳ್ಳಿಸಬಾರ್ದು, ಅವರೇ ನನ್ನನ್ನು ಊಟಕ್ಕೆ ಕರೀಲಿ ಅಂತ ಕಾಯ್ತಾ ಇದ್ದರು ಅಗಸ್ತ್ಯ ಋಷಿಗಳು. ಅದೇ ಒಂದು ದಿವಸದಲ್ಲಿ ಇಲ್ವಲ ಹೋಗಿ ಊಟಕ್ಕೆ ಬರಬೇಕು ಅಂತ ಕರೆದ. ಅಗಸ್ತ್ಯ ಋಷಿಗಳಂದರು, ನೀನು ಯಾವಾಗ ಕರಿತೀಯೋ ಅಂತ ಕಾಯ್ತಾ ಇದ್ದೆ, ನೀನಾಗಿ ನೀನು ಕರೆದಿಯಲ್ಲ, ಬಹಳ ಸಂತೋಷ, ಅವಶ್ಯವಾಗಿ ಬರುತ್ತೇನೆ ಅಂತ. ಅಗಸ್ತ್ಯರ ಸರದಿ, ಅವರನ್ನೇ ಕೊಲ್ಲಬೇಕು ಅಂತ ಹೊರಟಿದ್ದಾನೆ ಇಲ್ವಲ. ಅಣ್ಣ ತಮ್ಮಂದು ಪ್ಲ್ಯಾನ್ ಇದು. ಬಂದರು, ಶ್ರಾದ್ದ ಮುಗೀತು, ಮೇಷವೇಷವನ್ನು ಧರಿಸಿ ಅವನೇ ವಾತಾಪಿಯೇ ಶಾಖವಾಗಿ ಪರಿಣಾಮಗೊಂಡಿದ್ದಾನೆ. ಅಯ್ಯೋ ಬ್ರಾಹ್ಮಣರು ಋಷಿಗಳು ನಿಮ್ಮಂಥವ್ರು ನಮ್ಮ ಮನೆಗೆ ಬಂದಿದ್ದೇ ಇಲ್ಲ, ನಮಗೆ ಭಾರೀ ಸಂತೋಷ ಆಗಿದೆ, ತಿನ್ನಿರಿ ಅಂಥೇಳಿ ಶಾಖ ಪದಾರ್ಥವನ್ನು ಬಡಿಸಿದ. ಅಗಸ್ತ್ಯ ಋಷಿಗಳು ತಿಂದರು. ಊಟವು ಮುಗೀತು. ಇವನಿಗೆ ಒಳ್ಳೆ ಖುಷಿ. ಅಂತೂ ಇವತ್ತಿನ ಸರದಿ ಅಗಸ್ತ್ಯರ ಧ್ವಂಸ ಅಂತ ಜೋರಾಗಿ ಕಿರಿಚಿದ. ವಾತಾಪಿ ನಿಷ್ಕ್ರಮಸ್ವ ಅಂದ. ಒಳಗಡೆ ಸೇರಿಕೊಂಡ ವಾತಾಪಿ ಹೊರಗಡೆ ನಿಜ ಶರೀರವನ್ನು ಧರಿಸಿ ಹೊರಗಡೆ ಬಾ ಅಂತ ಜೋರಾಗಿ ಒದರಿದರೆ 3 ಸಲ ಒದರಿದ್ರು ಬರಲೇ ಇಲ್ಲ. ಅಗಸ್ತ್ಯರಂದರು, ಇನ್ನಿನ್ನು ಎಷ್ಟು ಸರಿ ಕರೆದ್ರೂ ನಿನ್ನ ವಾತಾಪಿ ಸಹೋದರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನೆಲ್ಲ ತಿಂದ ಮೇಲೆ ಹೊಟ್ಟೆ ಮೇಲೆ ಕೈ ಆಡಿಸಿ ವಾತಾಪಿ ಜೀರ್ಣತಾಮ್ಯಯೋ ಅಂದ್ಬಿಟ್ಟಿದ್ದೇನೆ. ನೀನು ಹೊರಗೆ ಬರಲಿಕ್ಕೆ ಶಕ್ತಿ ಇಲ್ಲ, ನೀ ಇಲ್ಲೇ ಜೀರ್ಣನಾಗಿ ಸತ್ತು ಬಿಡು ಅಂತ ಹೇಳಿದ್ದೇನೆ. ಆದ್ದರಿಂದ ಜೀರ್ಣನಾಗಿ ನಿನ್ನ ವಾತಾಪಿ ಪೂರ್ಣ ಅವನ ಸಂಹೃತನಾಗಿದ್ದಾನೆ, ಎಷ್ಟು ಕರೆದರೂ ಅವನು ಬರಲಿಕ್ಕೇ ಸಾಧ್ಯ ಇಲ್ಲ ಅಂದ್ರಂತೆ. ಇದು ಅಗಸ್ತ್ಯ ಋಷಿಗಳ ಒಂದು ತಾಕತ್ತು, ತಪ ಪ್ರಭಾವದ ಶಕ್ತಿ ಅದು. ಆದರೆ ಇವನಿಗೆ ಇಲ್ವಲನಿಗೇನಾಯಿತು ಅಂದರೆ ಭಾರೀ ಕೋಪ. ಏನೇನೋ ಪ್ಲಾನ್ ಮಾಡಿ ಹೇಗಾದರೂ ಮಾಡಿ ಬ್ರಾಹ್ಮಣರನ್ನು ಕೊಲ್ತಾ ಇದ್ದರೆ, ಇದೇನೋ ಒಂದು ಹೊಸದಾಗಿ ಮಾಡಿದಾರಲ್ಲ ಈ ವ್ಯಕ್ತಿ ಅಗಸ್ತ್ಯ ಋಷಿಗಳು, ಇವರನ್ನೇ ಇಲ್ಲ ಅಂತ ಮಾಡಬೇಕು ಅಂತ ಯುದ್ಧಕ್ಕೆ ಅಂತ ನಿಂತಾಗ ಚಕ್ಷುಷಾ ಅನಲ್ಪಕಲ್ಪೇನ ನಿರ್ದಗ್ಧೋ ನಿಧನಂ ಗತಃ. ಋಷಿಗಳು ಅವರಿಗೆ ಹೇಗೂ ಮಾಡಿಯೋ ಬದುಕಿಸ್ಲಿಕ್ಕೂ ಬರ್ತದೆ, ಸಂಹಾರ ಮಾಡಲಿಕ್ಕೂ ಶಕ್ತಿ ಇರ್ತದೆ. ಇವರು ಏನು ಮಾಡಿದರು? ಖಡ್ಗ ಇಲ್ಲ, ಬಿಲ್ಲಿಲ್ಲ, ಬಾಣ ಇಲ್ಲ, ಬರೇ ಚಕ್ಷುಷಾ ಅನಲಕಲ್ಪೇನ. ಅನಲ ಅಂದರೆ ಬೆಂಕಿ. ತಮ್ಮ ಕಣ್ಣಿನ ಬೆಂಕಿಯಿಂದ ತೇಜಸ್ಸಿನಿಂದಲೇ ಆ ಇಲ್ವಲನನ್ನು ಸುಟ್ಟಾಕಿದರು. ಹೀಗೆ ಬ್ರಹ್ಮದ್ವೇಷಿಗಳಾದಂತಹ ಲೋಕಕಂಠಕರಾದಂತಹ ವಾತಾಪಿ ಇಲ್ವರರನ್ನು ಅಗಸ್ತ್ಯ ಋಷಿಗಳು ಅವರನ್ನು ಸಂಹಾರ ಮಾಡಿದ್ದಾರೆ. ಹೀಗೆ ಏನಾದರೂ ನಮ್ಮ ಪದಾರ್ಥ ಜೀರ್ಣ ಆಗಬೇಕಾಗಿದ್ದರೆ ಅಗಸ್ತ್ಯ ಋಷಿಗಳನ್ನು ಸ್ಮರಣೆ ಮಾಡಬೇಕಂತೆ, ಅಜೀರ್ಣ ದೋಷ ಪರಿಹಾರ ಆಗ್ತದೆ ಅಂತ ವಾಲ್ಮೀಕಿ ಋಷಿಗಳೇ ತಿಳಿಸಿದ್ದಾರೆ.
ಇಂತಹ ಅಗಸ್ತ್ಯರ ಮಹಿಮೆಯನ್ನು ಲಕ್ಷ್ಮಣನಿಗೆ ಶ್ರೀರಾಮ ತಿಳಿಸಿ ಅವರ ಮಹತ್ವವನ್ನೆಲ್ಲ ಪ್ರಚಾರ ಮಾಡಿದ್ದಾನೆ. ಮತ್ತೆ ಮುಂದೆ ಹೋದಾಗ ದೊಡ್ಡದಾದಂಥ ವಿಂಧ್ಯ ಪರ್ವತ ಅದನ್ನು ತೋರಿಸಿ ಹೇಳಿದ್ದಂತೆ ಶ್ರೀರಾಮ, ನೋಡೋ ಲಕ್ಷ್ಮಣ, ಈ ವಿಂಧ್ಯ ಪರ್ವತ ಇನ್ನೂ ಎತ್ತರಕ್ಕೆ ಹೋಗ್ತಾ ಇತ್ತು, ಅದು ಅಷ್ಟರಲ್ಲೇ ನಿಲ್ಲಿಸಿದ್ದಾರೆ ಅಗಸ್ತ್ಯ ಋಷಿಗಳು. ಯಾಕೆ, ಏನು? ಅದಕ್ಕೂ ಒಂದು ಇತಿಹಾಸ ಇದೆ. ಅಗಸ್ತ್ಯ ಋಷಿಗಳು ಉತ್ತರದವರವರು, ಉತ್ತರ ಕಡೆ ಇದ್ದಂತಹ ಅಗಸ್ತ್ಯ ಋಷಿಗಳು. ಅವರಿಗೆ ಏನಂದರೆ ಆಗಾಗ ಎಲ್ಲಿಗೆ ದಕ್ಷಿಣ ದಿಕ್ಕಿನ ಕಡೆ ಹೋಗಿ ಬರಬೇಕು ಅಂತ ಆಗಾಗ ಹೋಗಿ ಬರೋರು. ಒಂದು ಸಲ ಹೋಗಬೇಕಾಗಿದೆ, ಬಹಳ ವಯಸ್ಸು, ಬೆಟ್ಟ ಏರಿ ಹತ್ತೋದು ಕಷ್ಟ ಆಗಿತ್ತು. ಆದರೆ ನೋಡಿದರೆ ವಿಂಧ್ಯ ಪರ್ವತವನ್ನು ದಾಟಿಯೇ ಹೋಗಬೇಕು, ಬೇರೆ ವಿಧಿ ಇಲ್ಲ. ಏನೋ ಫ್ಲೈಟೋ ಹೆಲಿಕಾಪ್ಟರ್ ಇದ್ದರೆ ಬೇರೆ, ನಡ್ಕೊಂಡೇ ಹೋಗಬೇಕಾಗಿದೆ. ಆದರೆ ಇದರಲ್ಲಿ ತಾವು ನಡ್ಕೊಂಡು ಆಚೆ ದಕ್ಷಿಣ ದಿಕ್ಕಿಗೆ ಹೋಗಬೇಕು. ವಿಂಧ್ಯ ಪರ್ವತ ಬೆಳೆಯೋದನ್ನು ನಿಲ್ಲಿಸಬೇಕು. ಯಾಕೆಂದರೆ ವಿಂಧ್ಯ ಪರ್ವತ ಬೆಳೆದು ಎಲ್ಲಿ ತನಕ ಬೆಳೀಲಿಕ್ಕೆ ಅದಕ್ಕೆ ಶಕ್ತಿ ಇತ್ತು ಅಂದರೆ ಸೂರ್ಯನಿಗೆ ಅಡ್ಡಾಗಿ ಇರುವ ಅಷ್ಟು, ಸೂರ್ಯ ಮುಂದೆ ಚಲಿಸಲೇಬಾರದು, ಅವನಿಗೆ ಅಡ್ಡಾಗಿರಬೇಕು ಅನ್ನುವ ಭರದಲ್ಲಿ ವಿಂಧ್ಯ ಪರ್ವತ ಬೆಳೀತಾ ಇದೆ. ಅದನ್ನು ತಡೆಗಟ್ಟಬೇಕಾಗಿತ್ತು. ಅದಕ್ಕಾಗಿ ಅಗಸ್ತ್ಯ ಋಷಿಗಳು ಒಂದು ಉಪಾಯ ಮಾಡಿದರಂತೆ. ನೋಡು, ನೀನೀಗ ಎಷ್ಟು ಬೆಳೆದಿದ್ದೀಯೋ ವಿಂಧ್ಯ ಪರ್ವತ ಇಷ್ಟೇ ಇರು ಅಂತ. ವಿಂಧ್ಯ ಪರ್ವತ ಅಂದರೆ ತದಭಿಮಾನಿ ದೇವತೆಗೆ ಹೇಳಿದರು ಅಂತ ಅರ್ಥ. ತೀರ್ಥಾಭಿಮಾನಿ, ಕ್ಷೇತ್ರಾಭಿಮಾನಿ, ವನಾಭಿಮಾನಿ, ಉಪವನಾಭಿಮಾನಿ, ಪರ್ವತಾಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ವಿಂಧ್ಯಾಚಲೋತ ಮೈನಾಕ ಇಂದ್ರಕೀಲಕ ಏವಚ ಸುನಾಭ ಪಾರಿಯಾತ್ರಶ್ಚ ವಜ್ರನಾಭಸ್ತಥಾಗಿರಿ ಅಂತ ಆಖ್ಯಾನದಲ್ಲಿ ವಿಂಧ್ಯ ಪರ್ವತದ ನಿರೂಪಣೆ ಇದೆ. ತದಭಿಮಾನಿ ದೇವತೆಗಳು ಅಲ್ಲಿ ಹೇಗಿರಬೇಕೋ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ರಾಜರೇ ಆಖ್ಯಾನದಲ್ಲಿ ತಿಳಿಸ್ತಾರೆ. ಹೀಗೆ ವಿಂಧ್ಯ ಪರ್ವತಾಭಿಮಾನಿಗೆ ಅಗಸ್ತ್ಯ ಋಷಿಗಳು ಹೇಳಿದರು, ನೀನು ಎಷ್ಟು ಬೆಳಿಲಿಕ್ಕೆ ಹೋಗಬೇಡ, ನನಗೆ ವಯಸ್ಸಾಗಿದೆ, ಇಲ್ಲಿಂದ ನಾನು ದಾಟಿ ದಕ್ಷಿಣ ದಿಕ್ಕಿಗೆ ಹೋಗಿ ಬರ್ತೇನೆ, ಬರುವ ತನಕ ಇಷ್ಟೇ ಇರು ನೀನು. ನಾನು ದಕ್ಷಿಣ ದಿಕ್ಕನ್ನು ದಾಟಿ ಉತ್ತರಕ್ಕೆ ಬಂದ ಮೇಲೆ ನೀನು ಮತ್ತೆ ಬೆಳೀತಿದ್ರೆ ಬೆಳಿ ಅಂದ್ರಂತೆ. ಇಷ್ಟು ಹೇಳಿದ ಮೇಲೆ ಆಯಿತು ಅಂತ ಒಪ್ಪಿ, ಇಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಹೋಗಬೇಕಾದ್ರೆ ಅಗಸ್ತ್ಯ ಋಷಿಗಳು ತಮ್ಮ ಕಮಂಡಲುವಿನಲ್ಲಿ ಗಂಗೆಯನ್ನು ತುಂಬಿಸಿಕೊಂಡು ಹೊರಟರು. ವಿಂಧ್ಯ ಪರ್ವತವನ್ನು ಕಷ್ಟಪಟ್ಟು ದಾಟಿ ವಿಂಧ್ಯ ಪರ್ವತದ ಆ ಭಾಗ ಅಂದರೆ ದಕ್ಷಿಣ ಭಾಗ, ಆ ದಕ್ಷಿಣ ದಿಕ್ಕಿನ ಒಂದು ಪ್ರದೇಶದಲ್ಲಿ ಕಮಂಡಲುವನ್ನು ಇಟ್ಟು ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರು. ಆಗ ಯಾವುದೋ ಒಂದು ಕಾಗಿ ಭಗವಂತನ ಪ್ರೇರಣೆಯಿಂದ ಆ ನೀರು ಕುಡಿಬೇಕು ಅಂತ ಬಂದಿದೆ. ನೀರು ಕುಡಿಯುವ ಭರದಲ್ಲಿ ಕಮಂಡಲವನ್ನು ಚೆಲ್ಲಿಬಿಡ್ತು. ಆಗ ಬಿದ್ದ ಸ್ವಲ್ಪೇ ನೀರೇನಾಯಿತು ಅಂದರೆ ಅದೇ ತುಂಬ ದೊಡ್ಡದಾಗಿ ಹರಿದು ಇವತ್ತು ಕಾವೇರಿ ಅಂತ ಹೆಸರು ಪಡ್ಕೊಂಡಿದೆ. ಗಂಗೆಯ ಮತ್ತೊಂದು ರೂಪವನ್ನು ತಾಳಿದಂತಹ ಜಲವೇ ಅದೇ ಕಾವೇರಿ ಅಂತ ಆ ಕಾವೇರಿಯ ಇತಿಹಾಸವನ್ನು ನಮಗೆ ರಾಮಾಯಣ ತಿಳಿಸಿಕೊಡುತ್ತದೆ. ಅಂತಹ ಕಾವೇರಿಯ ಇರುವಂತಹ ಸ್ಥಳದಲ್ಲೇ ಶ್ರೀರಂಗನಾಥನಿದ್ದಾನೆ. ಕಾವೇರಿಯ ವರ್ಣನೆಯನ್ನು, ಕಾವೇರಿ ತೀರಸ್ಥನಾದಂಥ ರಂಗನಾಥನ ವರ್ಣನೆಯನ್ನು ಕೂಡ ತೀರ್ಥಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳವರು ವರ್ಣನೆ ಮಾಡಿದ್ದಿದೆ. ಅತ್ಯಂತ ಹೃದಯಂಗಮವಾಗಿ ಆ ಪರಮಾತ್ಮನ ರೂಪ ನಮಗೆ ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡಿದ್ದಾರೆ. ಭಕ್ತಿ ಮುಕ್ತಿ ಕರೀ ಸರಿತು ಅಂತ, ಕಾವೇರಿ ಚೋಲಭೂಮಾತ ಭಕ್ತಿ ಮುಕ್ತಿ ಕರೀ ಸರಿತು ಅಂತ ತೀರ್ಥಪ್ರಬಂಧದ ಶ್ಲೋಕ. ನಮಗೆ ಭಕ್ತಿಯನ್ನು ಮುಕ್ತಿಯನ್ನು ಕೊಡುವಂತಹ ಜಲವೇ ಕಾವೇರಿ. ಹಾಗಾದರೆ ಭಕ್ತಿ ಮುಕ್ತಿ ಪ್ರದಾಯಿನಿ ಆಗಬೇಕಾಗಿದ್ದರೆ ಅದು ಸಾಮಾನ್ಯ ಜಲ ಅಲ್ಲ, ಆ ಗಂಗೆಯೇ ಒಂದು ವಿಶಿಷ್ಟ ರೂಪವನ್ನು ತಾಳಿ ಬಂದಿರೋದರಿಂದ
ಭಕ್ತಿಯನ್ನು ಮುಕ್ತಿಯನ್ನು ಕೊಡುವ ಶಕ್ತಿ ಕಾಮೇರಿಗಿದೆ ಅಂತ ಅರ್ಥ. ಅಂತಹ ಕಾವೇರಿಯ ನಿರ್ಮಾಣ ಹೇಗಾಯಿತು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಉತ್ತರದಿಂದ ಕಮಂಡಲಿನಲ್ಲಿ ಗಂಗೆಯನ್ನು ತಗೊಂಡು ಹೋಗಿ ದಕ್ಷಿಣ ದಿಕ್ಕಿನಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಂತಹ ಅಗಸ್ತ್ಯ ಋಷಿಗಳು ಮತ್ತು ವಾಪಸ್ ಬರಲೇ ಇಲ್ಲಂತೆ. ಯಾಕೆ ವಾಪಸ್ ಬಂದೆ ಅಂತ ಆದರೆ ಹೇಗಾದರೂ ಅಗಸ್ತ್ಯ ಋಷಿಗಳು ವಾಪಸ್ ಬಂದಿದ್ದಾರೆ, ಮತ್ತೆ ನಾನು ಬೆಳಿತೇನೆ ಅಂತ ವಿಂಧ್ಯ ಪರ್ವತ ಸೂರ್ಯನಿಗೆ ಅಡ್ಡಾಗಿಬಿಡ್ತಿತ್ತು. ಹಾಗಾಗಬಾರ್ದು ಅಂಥೇಳಿ ಅಗಸ್ತ್ಯ ಋಷಿಗಳು ದಕ್ಷಿಣ ತಪ್ಪಲು ಪ್ರದೇಶದಲ್ಲೇ ವಾಸ ಮಾಡಿಬಿಟ್ರು. ಹಾಗಾಗಿ ಅವರಿಗೇನು ಹೆಸರು ಬಂತು? ಬದಲಿಗೆ ಋಷಿಗಳು ಅಂತಷ್ಟೇ ಇತ್ತು ಹೆಸರು. ಆಮೇಲೆ ಬಂದ ಹೆಸರೇನು? ಅಗಸ್ತ್ಯ ಅಂತ. ಅಗ ಅಂತಂದರೆ ಪರ್ವತ, ಸ್ತ್ಯ ಅಂತಂದರೆ ವಿಂಧ್ಯ ಪರ್ವತವನ್ನು ಮೇಲೆ ಬೆಳೆಯದಂತೆ, ಸ್ಥ ಅಂದರೆ ಸ್ಥಗಿಸಿದವರು, ಸ್ತಂಭನ ಮಾಡಿದವರು. ಆದ್ದರಿಂದ ಅವರಿಗೆ ಅಗಸ್ತ್ಯ ಅಂತ ಹೆಸರು ಬಂತು ಅಂತ. ಇಡೀ ಪುರಾಣ ಇತಿಹಾಸಗಳಲ್ಲಿ ಒಬ್ಬೊಬ್ಬ ಋಷಿಗಳಿಗೂ ಒಂದೊಂದು ಕ್ರಮದಿಂದ ಹೆಸರು ಬಂದಿರುತ್ತದೆ. ನಾವು ಯಜುರ್ವೇದ ಶಾಖಾ ಪ್ರವರ್ತಕರಾದವರು ಯಾರು? ಆಪಸ್ತಂಭ ಋಷಿಗಳು ಅಂತ. ಯಾಕೆ ಅವ್ರಿಗೆ ಹೆಸರು ಬಂತದು? ಒಮ್ಮೆ ಶ್ರೇಷ್ಠನಾದಂತಹ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಶ್ರಾದ್ದ ಮಾಡ್ತಾ ಇದ್ದಾನೆ. ಯಾವಾಗಲೂ ಶ್ರಾದ್ದಕ್ಕೆ ನಾವು ಒಬ್ಬರಿಗಂತೂ ಆಮಂತ್ರಣ ಕೊಟ್ಟಿರಲೇಬೇಕು, ನಿಮಂತ್ರಣ ಮಾಡಬೇಕು. ಇದಲ್ಲದೇ ಯಾರಾದರೊಬ್ಬ ಬ್ರಾಹ್ಮಣರು ಬರ್ತಾರೆ ಅಂತ ಕಾಯ್ದು ಆಮೇಲೆ ನಿಮಂತ್ರಿತರಾದವರಿಗೆ ನಾವು ಊಟಕ್ಕೆ ಹಾಕೋ ಒಂದು ಪದ್ಧತಿ. ಇವನು ಶ್ರಾದ್ದ ಎಲ್ಲ ಮುಗಿಸಿದ, ಬ್ರಾಹ್ಮಣರಿಗಾಗಿ ಕಾಯ್ದ, ಬ್ರಾಹ್ಮಣರು ಬಂದರು. ಯಥೇಚ್ಛ ಅವರಿಗೆ ಬಡಿಸ್ತಾ ಇದ್ದಾನೆ ಊಟವನ್ನು. ಬೇರೆ ಸಂದರ್ಭದಲ್ಲಿ ನಮ್ಮಲ್ಲಿ ಪದಾರ್ಥ ಇಲ್ಲ ಅಂತಂದ್ರೆ ತಪ್ಪಿಲ್ಲ, ಆದರೆ ಶ್ರಾದ್ದ ಮಾಡ್ತಾ ಇರಬೇಕಾದ್ರೆ ಶ್ರಾದ್ದದ ದಿವಸ ತಂದೆ ತಾಯಿಯ ಶ್ರಾದ್ದನೋ ಪಕ್ಷವೋ ಅಥವಾ ಕಾಲಶ್ರಾದ್ದನೋ ಯಾವುದೇ ಇರಲಿ, ಶ್ರಾದ್ದದ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ತಾ ಇರಬೇಕಾದ್ರೆ ನ ಅಂತ ಶಬ್ದ ಬರಬಾರ್ದು. ಅದು ಬಂತು ಅಂದರೆ ಶ್ರಾದ್ದ ಘಾತ ಆಯಿತು ಅಂತ ಅರ್ಥ. ನಮ್ಮಲ್ಲಿ ಆ ಪದಾರ್ಥ ಇಲ್ಲ, ನಾವು ಮಾಡಿಲ್ಲ, ಆಗಿಲ್ಲ, ಇಲ್ಲ ಇಲ್ಲ ನ ಅಂತ ಬಂದುಬಿಟ್ರೆ ಹೋಯ್ತು. ಬಂದ ಬ್ರಾಹ್ಮಣರಿಗೆ ಬಡಿಸ್ತಾ ಇರಬೇಕಾದ್ರೆ ಎಷ್ಟೆಷ್ಟು ಹಾಕ್ತಾನೋ ಎಲ್ಲ ತಿಂತಾ ಇದ್ರಂತ. ಕೆಲವೊಮ್ಮೆ ಪದಾರ್ಥ ಖಾಲಿ ಆಗ್ತಾ ಇದೆ, ಇನ್ನೂ ಕೇಳ್ತಾ ಇದ್ದಾರೆ ಅಂದರೆ ಅವಾಗ ಏನು ಮಾಡ್ತಾ ಅಂದರೆ ಪಾತ್ರನೇ ಎತ್ಕೊಂಡ್ಬಂದು ಅದನ್ನು ಕಟ 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 ಶಬ್ದ ಮಾಡೋದು, ಅಂದರೆ ಇದು ಖಾಲಿ ಆಗ್ತಾ ಇದೆ ಅಂತ ಸೂಚನೆ. ಆದರೂ ಕೇಳಲಿಲ್ಲ, ಇನ್ನೂ ಹಾಕರು ಅಂತಂದ. ಅದು ಸಿಟ್ಟು ಬಂತವನಿಗೆ. ಇಷ್ಟೆಲ್ಲ ಅಡಿಗೆ ಮಾಡಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಎಷ್ಟು ಕೇಳ್ತಾರೋ ಅಷ್ಟು ಹಾಕಿ ಇನ್ನೂ ಬೇಕು ಅಂತ ಇದ್ದೀರಿ ಅಂದ ಮೇಲೆ ನನ್ನಿಂದ ನ ಅಂತ ಶಬ್ದ ಬರಿಸಿ ಈ ಶ್ರಾದ್ದ ಘಾತ ಮಾಡಬೇಕು ಅಂತ ನಿನ್ನ ಉದ್ದೇಶ ಇದೆ, ನಿನ್ನ ಎಂಥ ಬ್ರಾಹ್ಮಣ ನೀನು ಅಂತ ಸಿಟ್ಟಿನ ಭರದಲ್ಲಿ ಮೈ ಮೇಲೆ ಎಚ್ಚರ ಇಲ್ಲದೇನೆ ಕೈಯಲ್ಲಿ ನೀರು ತಗೊಂಡು ಅವರಿಗೇನೆ ಬಂದ ಬ್ರಾಹ್ಮಣನಿಗೆ ಶಾಪ ಕೊಡಲಿಕ್ಕೆ ತುತ್ತಾಗಿದ್ದಾನೆ. ಯಾರೋ ಮನೆ ಯಜಮಾನ ಮುಂದಾದ ಶಾಪ ಕೊಡಲಿಕ್ಕೆ. ಋಷಿಗಳು ತಾವು ಏನು ಶಾಪ ಕೊಡ್ತಾನೋ ಕೊಡಲಿ ಅಂತ ನೀರನ್ನು ಕೈಯಲ್ಲಿ ತಗೊಂಡ ಬ್ರಾಹ್ಮಣ ಶಾಪ ಕೊಡಬೇಕಾದ್ರೆ ಅವ್ರ ಮೇಲೆ ಉಗ್ಗಬೇಕಲ್ಲ, ಉಗ್ಗುತ್ತಾ ಇದ್ದಾಗಲೇ ಆ ನೀರು ಮೇಲೆ ನಿಲ್ಲುವಂತೆ ಮಾಡಿಬಿಟ್ಟು. ಹಾಗಾಗಿ ಅವ್ರಿಗೇನು ಹೆಸರು ಬಂತು? ಆಪಸ್ತಂಭ ಋಷಿಗಳು. ಆಪಹ ಅಂದರೆ ನೀರು, ಸ್ತಂಭ ಅಂತಂದರೆ ಮೇಲೆ ಅಂತರಿಕ್ಷದಲ್ಲೇ ನಿಲ್ಲುವಂತೆ. ಅದು ಯಾರಿಂದಲೂ ಸಾಧ್ಯ ಇಲ್ಲ. ನಾವು ನೀರು ಎರಚಿದರೆ ಅದು ಮೇಲಿಂದ ಮತ್ತೆ ಕೆಳಗೆ ಬೀಳುತ್ತದೆ, ಮೇಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನು ಮೇಲೆ ಆಪಹ ನೀರು, ಸ್ತಂಭ ಅಂದರೆ ಅದನ್ನು ಮೇಲೆ ನಿಲ್ಲುವಂತೆ ಮಾಡಿರೋದರಿಂದ ಅವರಿಗೆ ಆಪಸ್ತಂಭ ಋಷಿಗಳು ಅಂತ ಹೆಸರು ಬಂತು. ಆಮೇಲೆ ಅವನಿಗೆ ಗೊತ್ತಾಯಿತು ಸಾಮಾನ್ಯ ಯಾವುದೋ ಒಬ್ಬ ಬ್ರಾಹ್ಮಣನಲ್ಲ, ದೊಡ್ಡ ಋಷಿಗಳೇ. ಅವರಿಗೆ ನಾನು ಶಾಪ ಕೊಡಲಿಕ್ಕೆ ಮುಂದಾಗ್ಬಿಟ್ಟೆ, ಮಹಾ ದೊಡ್ಡ ಅಪರಾಧ ಆಯಿತು, ಕ್ಷಮಾ ಮಾಡಿ, ಶ್ರಾದ್ದ ಘಾತ ಆಗಬಾರ್ದು, ಇದರಿಂದ ಸತ್ಫಲವೇ ನಮಗೆ ದೊರಕಬೇಕು, ಏನೋ ಅಚಾತುರ್ಯತೆಯಿಂದ ಹೀಗೆ ನಡೆದಿದೆ, ಅನುಗ್ರಹಿಸರಿ ಅಂತಂದಾಗ ಆಪಸ್ತಂಭ ಋಷಿಗಳು ಹೇಳಿದರು, ಇದೆಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತಂದರೆ
ಸಂಪೂರ್ಣವಾಗಿ ಶ್ರಾದ್ದದ ಸಂದರ್ಭದಲ್ಲಿ ಪುರುಷ ಸೂಕ್ತ ಪಠಣೆ, ಅದನ್ನು ಪಾರಾಯಣ ಮಾಡು, ಎಲ್ಲ ಲೋಪದೋಷಗಳು ಪರಿಹಾರ ಆಗ್ತದೆ ಅಂತ. 16 ಋಕ್ಕಿನಿಂದ ಕೂಡಿದ ಪುರುಷ ಸೂಕ್ತ, ಅದು ಎಲ್ಲ ಸಕಲ ವೇದಾರ್ಥಗಳಿಂದ ಕೂಡಿಕೊಂಡಿದೆ, ಅದನ್ನು ಹೇಳಲೇಬೇಕು. ಆದರೆ ಗಡಿಬಿಡಿ ಲೇಟಾಗೇ ಪ್ರಾರಂಭ ಮಾಡ್ತೇವೆ. ಆಮೇಲೆ ಏನು ಮಾಡೋದು, ತಡ ಆಗಿದೆ ಅಂಥೇಳಿ ತುಂಬ ಅರ್ಜೆಂಟ್ ಮಾಡಿ ಸಹಸ್ರಶೀರ್ಷ ಪುರುಷ ಯಜ್ಞೇನ ಯಜ್ಞಮ ಯಜಂತ, ಆಮೇಲೆ ಪ್ರೋಕ್ಷಣೆ. ಹೀಗಾದರೆ ಶ್ರಾದ್ದ ಅದು ಪೂರ್ಣ ಘಾತವೇ ಆಗಿ ಹೋಗ್ತದೆ, ಪಿತೃಗಳು ತೃಪ್ತಿ ಆಗೋದೇ ಇಲ್ಲ. ಶ್ರಾದ್ದ ಸಂಪೂರ್ಣ ಫಲ ದೊರಕಿ ಪಿತೃಗಳ ತೃಪ್ತಿ ಆಗಬೇಕಾದ್ರೆ ಪುರುಷ ಸೂಕ್ತವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಬೇಕು. ಕನಿಷ್ಠ ಪಕ್ಷ ಅದೊಂದಾದ್ರೂ, ಪವಮಾನ ಇದೆ, ಇನ್ನೆಲ್ಲ ಬೇರೆ ಬೇರೆ ಮಂತ್ರಗಳಿದೆ, ಶಾರೀರ ಸೂಕ್ತ ಇದೆ, ಅದನ್ನು ಬಿಟ್ಟರೂ ಪರವಾಗಿಲ್ಲ, ಪುರುಷ ಸೂಕ್ತವನ್ನು ಮಾತ್ರ ಬಿಡಬಾರ್ದು, ಅದನ್ನು ಹೇಳಲೇಬೇಕು. ಪುರುಷ ಸೂಕ್ತಕ್ಕೆ ಸಮಾನವಾಗಿರೋದು ಯಾವುದು? ಪುರುಷ ಸೂಕ್ತ ಸಕಲ ವೇದದಿಂದ ಉಪಬೃಂಹಿತ ಕೂಡಿಕೊಂಡಿದೆ. ಆ ಪುರುಷ ಸೂಕ್ತಕ್ಕೆ ಸಮಾನ ಆಖ್ಯಾನ, ಅದು ಒಂದು ಅಧ್ಯಾಯ ಆದರೂ ನಾವು ಪಠಣ ಮಾಡಲೇಬೇಕು ಅಂತ ಅರ್ಥ. ಅಂದಾಗ ಮಾತ್ರ ಪಿತೃಗಳು ಅನಂತ ತೃಪ್ತರಾಗಿ ಸಂಪೂರ್ಣ ಅನುಗ್ರಹವನ್ನು ಇಡೀ ಕುಟುಂಬಕ್ಕೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬ ಋಷಿಗಳು ಒಂದೊಂದು ಕಾರ್ಯದಿಂದ ಅವರಿಗೆ ಹೆಸರು ಬಂದಿದೆ. ಅಗ ಅಂದರೆ ಪರ್ವತ, ಸ್ತ್ಯ ಅಂದರೆ ಅದನ್ನು ಮುಂದೆ ಬೆಳೆಯದಂತೆ ನಿಲ್ಲಿಸಿದವರಾದ್ದರಿಂದ ಅವರಿಗೆ ಅಗಸ್ತ್ಯ ಅಂತ ಹೆಸರು ಬಂತು. ಇಂತಹ ಋಷಿಗಳು, ಪರಮ ಧಾರ್ಮಿಕರು, ಮಹಾಜ್ಞಾನಿಗಳು, ತಪಸ್ವಿಗಳು, ಯೋಗಿಗಳು. ಇನ್ನೊಂದು ಅವರ ವಿಶೇಷತೆ ಅಂತಂದರೆ, ಅವರು ಏನಾದರೂ ಯಜ್ಞ ಮಾಡ್ತಾ ಇದ್ದರೆ ದೇವಾಹ ಸಗಂಧರ್ವಾಹ ಸಿದ್ಧಾಶ್ಚ ಪರಮರ್ಷಯ, ದೇವತೆಗಳು, ಗಂಧರ್ವರು, ಸಿದ್ಧಚಾರಣರು ಇವರು ಎದುರುಗಡೆನೇ ಬಂದು ನಿಂತು ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಿದ್ರಂತೆ. ನಾವು ಹೇಗೆ ಒಬ್ಬ ಬ್ರಾಹ್ಮಣರ ಮನೆ ಕರೆದಾಗ ಪ್ರತ್ಯಕ್ಷ ಬ್ರಾಹ್ಮಣರ ಪೂಜೆ ಮಾಡಬೇಕೋ ಹಾಗೆ ದೇವತೆಗಳೇ ಬಂದು ಇವರಿಂದ ಪ್ರತ್ಯಕ್ಷವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಿದ್ದರು. ಅಂತಹ ಮಹಾಪರೋಕ್ಷ ಜ್ಞಾನಿಗಳು. ಮತ್ತೊಂದು ವಿಶೇಷತೆ ಅಂತಂದರೆ, ಅನೇಕ ಪ್ರಾಣಿಗಳಿಗೆ ಏನಿರ್ತದೆ, ಅಲ್ಲಿ ದ್ವೇಷ ಇರ್ತದೆ. ಒಂದೊಂದು ಪ್ರಾಣಿಗೆ ಒಂದು ಕಂಡ್ರೆ ಒಂದಕ್ಕೆ ಆಗ್ತಿರಲ್ಲ. ಆದರೆ ಆ ಅಗಸ್ತ್ಯ ಋಷಿಗಳ ಆಶ್ರಮದಲ್ಲಿ ಕ್ರೂರ ಪ್ರಾಣಿಗಳು ಎಲ್ಲವೂ ಒಟ್ಟಿಗಿದ್ರೂ ಪರಸ್ಪರ ದ್ವೇಷ ಅವುಗಳಿಗಿರಲಿಲ್ಲ. ಸಾಮಾನ್ಯ ಪ್ರಾಣಿಗಳೇ ದ್ವೇಷ ಮನೋಭಾವನೆಯಿಂದ ಅಲ್ಲಿರ್ತಿದ್ದು ಅಂತಂದ ಮೇಲೆ ಇನ್ನು ಬೇರೆ ಯಾವ ಜನನೇ ಬರಲಿ ಎಲ್ಲರೂ ಸಮಾನ ಮನಸ್ಕರಾಗಿ ಅಲ್ಲಿ ಆಹಾರ ಮತ್ತು ವ್ಯವಹಾರ ವಿಹಾರ ಇವುಗಳನ್ನು ನಡೆಸ್ತಾ ಇದ್ದರು. ಅಂತಹ ಪರಮ ಧಾರ್ಮಿಕರಾದಂತಹ ಅಗಸ್ತ್ಯ ಋಷಿಗಳು. ಅವರ ಆಶ್ರಮವನ್ನು ಶ್ರೀರಾಮ ಪ್ರವೇಶ ಮಾಡಿದ. ದೊಡ್ಡ ಆಶ್ರಮದ ಎಲ್ಲೋ ಮಧ್ಯದಲ್ಲಿ ಅವರಿದ್ದಾರೆ. ಎಲ್ಲ ಬೇರೆ ಬೇರೆ ಎಲ್ಲ ಅವರ ಋಷಿ ಕುಮಾರರು, ಬೇರೆ ಬೇರೆ ಎಲ್ಲ ಶಿಷ್ಯಂದರೆಲ್ಲ ವೇದ ಘೋಷಣಿಸ್ತಾ ಇದ್ದರು. ರಾಮ ಸೀತೆ ಒಳಗಡೆ ಹೋಗಬೇಕು. ರಾಮ ಹೇಳಿದ್ದಂತೆ, ಲಕ್ಷ್ಮಣ ಒಳಗಡೆ ಹೋಗಿ ಅಗಸ್ತ್ಯ ಋಷಿಗಳಿಗೆ ನಾವು ಬಂದ ವಿಷಯವನ್ನು ತಿಳಿಸ್ಬೇಕು ಅಂತ. ಮಧ್ಯದಲ್ಲಿ ಒಬ್ಬ ಶಿಷ್ಯ ಭೇಟಿಯಾದ. ಲಕ್ಷ್ಮಣ ಹೇಳ್ತಾನೆ, ರಾಜ ದಶರಥೋ ನಾಮ ಜ್ಯೇಷ್ಠ ತಸ್ಯ ಸುತೋಬಲಿ ರಾಮ ಪ್ರಾಪ್ತೋ ಮುನಿಂ ದ್ರಷ್ಟುಂ ಭಾರ್ಯೆಯ ಸಹ ಸೀತೆಯ. ನೋಡಪ್ಪ, ದಶರಥನ ಪುತ್ರನಾದ ಜ್ಯೇಷ್ಠನಾದ ಶ್ರೇಷ್ಠನಾದ ಪ್ರೇಷ್ಠನಾದಂತಹ ನನ್ನ ಪ್ರೀತಿಯ ಅಣ್ಣನಾದಂತಹ ಶ್ರೀರಾಮ ಹೆಂಡತಿಯಿಂದ ಸಹಿತನಾಗಿ ಬಂದಿದ್ದಾನೆ. ಯಾಕೆ ಅಂತಂದರೆ ಮುನಿಗಳಾದಂಥ ಅಗಸ್ತ್ಯರನ್ನು ಕಾಣಬೇಕು ಅಂತ. ಹೌದಾ, ತಡೀರಿ, ನಾವು ಯಾವಾಗಲೂ ಒಮ್ಮೆ ಸ್ವಾಮಿಗಳ ಕಡೆ ಹೋಗಲ್ಲ. ಪಿ ಎ ಯಾರಾದರೂ ಶಿಷ್ಯಂದಿರುತ್ತಲ್ಲ, ಅವ್ರು ಹೇಳಿ ಸ್ವಾಮಿಗಳಿಗೆ ಹೇಳಬೇಕು, ಆಮೇಲೆ ನಾವು ಹೋಗ್ತೇವೋ ಇಲ್ಲ. ಅದರಂತೆ ಈ ಶಿಷ್ಯ ಅಗಸ್ತ್ಯ ಋಷಿಗಳಿಗೆ ತಿಳಿಸಿದ್ದಾನೆ. ಅಗಸ್ತ್ಯ ಋಷಿಗಳಿಗೆ ದೊಡ್ಡ ಪರಮಾನಂದ ಆಯಿತು. ಯಾವಾಗ ಇಲ್ಲಿ ರಾಮ ಬರ್ತಾನೋ ಅಂತ ಕಾಯ್ತಾ ಇದ್ರಂತೆ. ಅಗಸ್ತ್ಯ ಋಷಿಗಳಂದರು,
ರಾಮ ಬಂದಿದ್ದಾನೆ ಅಂತಂದರೆ ಇದು ಬೇರೆ ಯಾರ್ದೋ ಕಡೆ ಹೋಗಬೇಕಾದ್ರೆ ಅಲ್ಲೇನಿರ್ತದೆ, ಅಪ್ಪಣೆ ವಿನಃ ಪ್ರವೇಶವಿಲ್ಲ ಅಂತ ಬೇರೆಯವರಿಗಿರ್ಬೋದು. ರಾಮನಿಗೆ ಹಾಗಲ್ಲ, ಅವನು ನೇರವಾಗಿ ಅವನಿಗೆ ಬರಲಿಕ್ಕೆ ಅವಕಾಶ ಇದೆ. ಅವನು ಬರೋದಲ್ಲ, ನಾನೇ ಅವನನ್ನು ಬರಮಾಡ್ಕೊಳ್ತೇನೆ ಅಂಥೇಳಿ ಅಗಸ್ತ್ಯ ಋಷಿಗಳು ತಮ್ಮ ಆಸನದಿಂದ ಎದ್ದು ಬಂದು ರಾಮನ ಕೈ ಹಿಡಿದು ಸೀತಾ ಸಹಿತನಾದಂಥ ಶ್ರೀರಾಮನನ್ನು ವೈಭವದಿಂದ ಮೆರವಣಿಗೆಯ ಮುಖಾಂತರವಾಗಿ ತಮ್ಮ ಆಶ್ರಮದ ಒಳಗಡೆ ಕರ್ಕೊಂಡು ಹೋದ್ರಂತೆ. ಅಭಿವಾದ್ಯತು ಧರ್ಮಾತ್ಮ ತಸ್ಥೋ ರಾಮ ಕೃತಾಂಜಲಿ. ಇದು ರಾಮನ ಆದರ್ಶ. ನಿನ್ನೆ ಹೇಳಿದ್ದೇನೆ, ಅಭಿವಾದ್ಯತು ಧರ್ಮಾತ್ಮ, ತಾನು ಧರ್ಮಾತ್ಮ, ಜಗತ್ ಪರಿಪಾಲಕ, ಜಗತ್ತಿನ ಸೃಷ್ಟಿಕರ್ತನಾಗಿದ್ರೂ ಕೂಡ ಜಗತ್ತಿಗೆ ತಿಳಿಸಬೇಕು, ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು. ಅಭಿವಾದ್ಯತು, ನಮಸ್ಕಾರ ಅಂತಂದಿಲ್ಲ, ಅಭಿವಾದ್ಯ ಅಂತಂದರು. ಅಂದರೆ ನಮಸ್ಕಾರ ಮಾಡೋದರಲ್ಲಿಯೂ ಭಾಳ ವ್ಯತ್ಯಾಸ ಇದೆ. ಕೆಲವರೆಲ್ಲ ನಮಸ್ಕಾರ ಸರ್ ಅಂತ ಹಿಂಗೆ ಈ ರೀತಿ ಅಷ್ಟೇ ಒಂದೇ ಕೈಯಿಂದ ಮಾಡಬಾರ್ದು ಅಂತ ದೇವ್ರು ಹೇಳ್ಯಾನ, ಆದರೆ ಒಂದೇ ಕೈಯಲ್ಲೇ ಮಾಡೋದು. ಒಬ್ಬೊಬ್ಬರದು ನಮಸ್ಕಾರದಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಆದರೆ ನಿಜವಾಗಿ ಹೇಗೆ ನಮಸ್ಕಾರ ಮಾಡಬೇಕು ದೊಡ್ಡವರಿಗೆ ಅನ್ನೋದನ್ನು ತಿಳಿಸಿದ್ದು ಶ್ರೀರಾಮ. ಅಭಿವಾದ್ಯ ಅಂತಂದರೆ ಎರಡೂ ಕಿವಿಗಳನ್ನು ಮುಟ್ಟಿಕೊಂಡು ಕೈಗಳಿಂದ ಪ್ರವರ ಗೋತ್ರಗಳನ್ನು ಉಚ್ಚಾರಣೆ ಮಾಡಿ, ಅಭಿವಾದನ ಸ್ತುತ್ಯೋಹೋ, ನಮ್ಮ ಪ್ರವರ ಗೋತ್ರ ಉಚ್ಚಾರಣೆ ಮಾಡಿ ಅವರನ್ನು ಸ್ತೋತ್ರ ಮಾಡಿ ಆಮೇಲೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಅದಕ್ಕೆ ಅಭಿವಾದ್ಯ ಅಂತ ಈ ಶಬ್ದ ಪ್ರಯೋಗ ಮಾಡಿದರು. ಇಲ್ಲಾಂದರೆ ಬರೇ ನಮಸ್ಕಾರಂ ಕೃತ್ವ ಅಂತ ಅನ್ಬೋದಿತ್ತು. ಅಭಿವಾದ್ಯತು ಧರ್ಮಾತ್ಮ ತಸ್ಥೋ ರಾಮ ಕೃತಾಂಜಲಿ. ಪರಮಾತ್ಮ ನಮಸ್ಕಾರ ಮಾಡಿ ತನ್ನ ಹೆಂಡತಿಗೂ ನಮಸ್ಕಾರ ಮಾಡಲಿಕ್ಕೆ ಹೇಳಿದ. ಸೀತೆಯಾ ಸಹ ಅಂತ ಅದಕ್ಕೆ ಹೇಳಿದ್ದು, ಸೀತಾದೇವಿಯ ಜೊತೆಗೇನೆ ನಮಸ್ಕಾರ. ಅಂದರೆ ಮನೆಗೆ ಬಂದ ಅತಿಥಿಗಳಿಗಾಗಲಿ, ದೊಡ್ಡವರ ಮನೆಗೆ ನಾವು ಹೋದಾಗಲಿ ದಂಪತಿಗಳು ನನ್ನಷ್ಟಕ್ಕೆ ನಾನೇ ನಮಸ್ಕಾರ ಮಾಡಬಾರ್ದು, ಅವಳನ್ನು ಕರ್ಕೊಂಡು ಇಬ್ಬರು ಒಟ್ಟಿಗೆ ಅವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ರಾಮ ತಿಳಿಸಿಕೊಟ್ಟ ಒಂದು ಸಂದೇಶ, ಇದು ಆದರ್ಶ. ಅವರು ವಿಶೇಷವಾಗಿ ಆಸನವನ್ನು ಕೊಟ್ಟಿದ್ದಾರೆ ಅಗಸ್ತ್ಯ ಋಷಿಗಳು. ಅಲ್ಲೇ ರಾಮ ಕೂತ್ಕೊಂಡ. ತಾವು ಇನ್ನೂ ಕೂಡ ಹೋಮ ಮುಗಿಸಿರಲಿಲ್ಲ. ಅಗ್ನಿಮುತ್ವ ಪ್ರದಾಯಾರ್ಘ್ಯಂ, ತಮ್ಮ ಅಗ್ನಿಹೋತ್ರ ಹೋಮಗಳನ್ನೆಲ್ಲ ಮುಗಿಸಿ ರಾಮನ ಪಾದವನ್ನು ತೊಳೆದು ಕೈಗೆ ನೀರನ್ನು ಹಾಕಿ ಭೋಜನಂ ದದೋ, ಷೋಡಶೋಪಚಾರ ಪೂಜೆ ಮಾಡಿದರು. ಗಂಧಾದಿ ಸಕಲಾರಾಧನೆ ಸ್ವರ್ಚಿತಂ ಅಸ್ತು ಅಂತ ಅನೇಕ ರೀತಿಯಲ್ಲಿ ವೈಭವದಿಂದ ಭಗವಂತನನ್ನು ಅಲಂಕಾರ ಮಾಡಿ ಅವನಿಗೆ ಊಟವನ್ನು ಬಡಿಸಿದ್ದಾರೆ. ಒಂದು ಧರ್ಮಶಾಸ್ತ್ರದ ಮಾತನ್ನು ನಮಗೆ ರಾಮಾಯಣ ತಿಳಿಸಿಕೊಡುತ್ತದೆ. ಈ ಪ್ರಸಂಗದಲ್ಲಿ ಬಂದವರಿಗೆ ನಾವು ಪಾದಕ್ಕೆ ನೀರು, ಕೈಗೆ ನೀರು, ಗಂಧ, ಅಂಗಾರ, ಅಕ್ಷತೆ ಕೊಡದೇನೆ, ತೀರ್ಥ ಕೊಡದೇನೆ ಅವರಿಗೆ ಊಟಕ್ಕೆ ಹಾಕಬಾರ್ದು. ಉಪಚಾರಗಳನ್ನು ಸಲ್ಲಿಸಿನೇ ಭೋಜನ ಮಾಡಿಸ್ಬೇಕಂತ. ಅನ್ಯಥಾ ಖಲು ಕಾಕುಸ್ತ ತಪಸ್ವಿ ಸಮುದಾಚರನ್ ಪರೇ ಲೋಕೆ ಸ್ವಾನಿಮಾಂಸಾನಿ ಭಕ್ಷಯೇತಂತ. ಒಂದು ವೇಳೆ ಬಂದ ಬ್ರಾಹ್ಮಣರಿಗೆ ಅರ್ಘ್ಯ ಪಾದ್ಯ ಆಚಮನ ಗಂಧ ಅಲಂಕಾರಾದಿಗಳನ್ನು ಕೊಡದೇನೆ ನೇರವಾಗಿ ಊಟಕ್ಕೆ ಹಾಕಿಬಿಟ್ರೆ ಪರಲೋಕದಲ್ಲಿ ತನ್ನ ಮಾಂಸವನ್ನು ತಾನೇ ತಿನ್ನುವಂಥ ಕೆಟ್ಟ ಅವಸ್ಥೆ ಬಂದುಬಿಡ್ತದಂತ. ಇಲ್ಲಿ ಅವನ ಸಂಪತ್ತು ನಾಶ ಆಗ್ತದೆ. ಪರಲೋಕ ಅಂದರೆ ನರಕ. ಆ ನರಕಕ್ಕೆ ಹೋದ ಮೇಲೆ ತನ್ನ ಮಾಂಸವನ್ನೇ ತಾನು ತಿನ್ನುವಂಥ ಕೆಟ್ಟ ಅವಸ್ಥೆ ದೊರಕಿಬಿಡುತ್ತದೆ. ಹಾಗಾಗಿ ಬಂದ ಬ್ರಾಹ್ಮಣರಿಗೆ ಅರ್ಘ್ಯಂ ಅತಿಥಿಂ ಪ್ರತಿಪೂಜೆಯೇ, ಅರ್ಘ್ಯಪಾದ್ಯಾಚಮನಗಳನ್ನು ಕೊಟ್ಟು ವಸ್ತ್ರಗಂಧಾದಿ ಅಲಂಕಾರದಿಂದ ಅವರನ್ನು ಪೂಜೆ ಮಾಡಿ ಆಮೇಲೆ ಅವರಿಗೆ ಭೋಜನವನ್ನು ಹಾಕಬೇಕು. ಅದೇ ಕ್ರಮದಿಂದಲೇ ಅಗಸ್ತ್ಯ ಋಷಿಗಳು ಮಾಡಿದರು. ರಾಮನನ್ನು ಸಂತೋಷಪಡಿಸಿದ್ದಾರೆ. ಭೋಜನ ಎಲ್ಲ ಮುಗೀತು. ರಾಮ ವಿಶ್ರಾಂತಿನೂ ತಗೊಂಡ. ಆಮೇಲೆ ರಾಮನನ್ನು ಕರೆದು ಹೇಳಿದ್ರಂತೆ ಅಗಸ್ತ್ಯ ಋಷಿಗಳು, ನೋಡು ರಾಮ,
ಎಷ್ಟೋ ದಿವಸ ಆಯಿತು, ಇಂದ್ರ ಒಂದು ಶ್ರಾಂಗ ಧನುಸ್ಸನ್ನು ನನ್ನ ಕಡೆ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಕೊಡುವಾಗಲೇ ಹೇಳೇ ಕೊಟ್ಟಿದ್ದ, ಋಷಿಗಳೇ ನಿಮಗಿದೇನು ಬೇಕಾಗಿಲ್ಲ ನಿಜವಾಗಿ, ಯಾಕೆಂದರೆ ನೀವು ಧನುರ್ಬಾಣಗಳನ್ನು ಹಿಡ್ಕೊಂಡು ಯುದ್ಧ ಮಾಡೋರಲ್ಲ. ಆದರೆ ನಿಮ್ಮನ್ನು ಭೇಟಿಯಾಗಬೇಕು ಅಂತ ನೀವಿರುವ ಸ್ಥಳಕ್ಕೇ ಸ್ವಲ್ಪೇ ದಿವಸದ ನಂತರದಲ್ಲಿ ಶ್ರೀರಾಮ ಬರ್ತಾನೆ. ರಾಮನಿಗೆ ನೀವು ಇಂದ್ರ ಕೊಟ್ಟಂಥ ಶ್ರಾಂಗ ಧನುಸ್ಸು ಅಂತ ಹೇಳಿಕೊಡ್ರಿ, ಅಂದರೆ ನಂದೊಂದು ಸ್ವಲ್ಪ ಹೆಸರು ಬರಲಿ ಅಂತ. ಬರೀ ನೀವೇ ಕೊಟ್ಟರೆ ಅಗಸ್ತ್ಯ ಋಷಿಗಳೇ ಕೊಟ್ಟರು ಅಂತ ಆಗ್ತದೆ, ನಂದೊಂಚೂರು ಹೆಸರು ಬರಲಿ ಅಂತ. ಇದಂ ದಿವ್ಯಂ ಮಹಾಚಾಪಂ ಹೇಮವಜ್ರ ವಿಭೂಷಿತಾಂ ವೈಷ್ಣವಂ ಪುರುಷವ್ಯಾಘ್ರ ನಿರ್ಮಿತಂ ವಿಶ್ವಕರ್ಮಣ. ಅಗಸ್ತ್ಯ ಋಷಿಗಳಂತಾರೆ, ಶ್ರೀರಾಮ ದಿವ್ಯವಾದಂಥ ಇದು ವೈಷ್ಣವ ಶ್ರಾಂಗ ಧನುಸ್ಸು. ಕುಂಭಕೋಣದಲ್ಲಿ ಶ್ರಾಂಗ ಧನುರ್ಪಾಣಿಯಾದಂಥ ದೇವಸ್ಥಾನ ಇದೆ. ಶ್ರಾಂಗಪಾಣೇ ನಮಸ್ತುಭ್ಯಂ ಅಂತ ಸ್ತೋತ್ರ ಮಾಡಿದ್ದಿದೆ ರಾಜರು. ಆ ವೈಷ್ಣವ ಶ್ರಾಂಗ ಧನುಸ್ಸು ಶ್ರೀರಾಮ ಇದು ಯಾವುದೋ ಒಂದು ಬೇರೆ ಯಾವುದೋ ಫ್ಯಾಕ್ಟ್ರಿಯಿಂದ ಇದು ನಿರ್ಮಾಣ ಮಾಡಿ ತಂದದ್ದಲ್ಲ, ಇದು ವಿಶ್ವಕರ್ಮಣ ನಿರ್ಮಿತಂ, ವಿಶ್ವಕರ್ಮನಿಂದ ನಿರ್ಮಿತವಾಗಿದೆ. ಇದು ಅಮೋಘ. ಅಂದರೆ ಎಲ್ಲಿ ನಾವು ಗುರಿ ಇಟ್ಟು ಬಾಣವನ್ನು ಬಿಟ್ಟರೆ ಅದು ವ್ಯರ್ಥ ಆಗಲ್ಲ, ಗುರಿ ತಪ್ಪಲ್ಲ, ಅಲ್ಲಿಗೇ ಹೋಗಿ ಸೇರ್ತದೆ. ಹಾಗಾಗಿ ರಾಜರು ಸ್ತೋತ್ರ ಮಾಡುವಾಗಲೇ ಶ್ರಾಂಗ ಧನುಸ್ಸನ್ನು, ಆ ಶ್ರಾಂಗ ಧನುರ್ಧಾರಿಯಾದಂಥ ಭಗವಂತನನ್ನು ಏನು ಸ್ತೋತ್ರ ಮಾಡಿದರು ಅಂದರೆ, ಸ್ವಾಮಿ ನನ್ನ ದೃಷ್ಟಿ ಅನ್ನುವ ಬಾಣ ಎಲ್ಲಿಗೆ ಹೋಗಲಿ ಅಂತಂದರೆ ನಿನ್ನ ಕಡೆನೇ ಇರಲಿ ಅಂತ, ಬೇರೆ ಕಡೆ ಹೋಗೋದು ಬೇಡ, ಅದು ಅದೇ ನನಗೆ ಗುರಿಯಾಗಲಿ ಎಂದಿದ್ದಾರೆ. ಸೂರ್ಯ ಸಂಕಾಶೋ ಬ್ರಹ್ಮದತ್ತ ಶರೋತ್ತಮ, ಇದು ಸೂರ್ಯನಂತೆ ಪ್ರಕಾಶಮಾನ. ಬ್ರಹ್ಮದೇವರು ಇಂದ್ರನಿಗೆ ಕೊಟ್ಟಿದ್ದಾರೆ, ಇಂದ್ರ ನಿನಗೆ ಕೊಡಬೇಕು ಅಂತ ನನ್ನಲ್ಲಿ ಕೊಟ್ಟಿದ್ದಾನೆ. ಮತ್ತು ಈ ಬಾಣ ಬತ್ತಳಿಕೆಯಲ್ಲಿ ಏನು ಬಾಣ ಇದೆ, ಎಂದಿಗೂ ಕೂಡ ಅದು ಖಾಲಿ ಅಂತ ಆಗೋದೇ ಇಲ್ಲ. ಎಷ್ಟೆಷ್ಟು ಅದು ಬಾಣಗಳನ್ನು ತೆಗೆದು ಬಿಡ್ತಾ ಹೋಗ್ತೀವೋ ಶ್ರೀರಾಮ, ಮತ್ತೆ ಮತ್ತೆ ಅದು ತುಂಬಿಕೊಳ್ತಾನೆ ಇರ್ತದೆ. ಒಂದು ಸಾಮಾನ್ಯವಾಗಿ ನಾವೊಂದು ಲೌಕಿಕವಾಗಿ ದೃಷ್ಟಾಂತ ಕೊಡೋದು ಅಂತಾದರೆ, ಬಾವಿಯಲ್ಲಿರೋ ನೀರು ನಾವು ತೆಗೆದಷ್ಟು ಅದು ಮತ್ತೆ ಮತ್ತೆ ಅಲ್ಲಿ ಶೇಖರಣೆ ಆಗೇ ಆಗ್ತದೆ. ಹಾಗೆ ನೀನು ಬಾಣಗಳನ್ನು ಶತ್ರುಗಳ ಮೇಲೆ ಹೇಗೆ ಪ್ರಯೋಗ ಮಾಡ್ತೀಯೋ ಮತ್ತೆ ಅದು ಅಲ್ಲಿ ತುಂಬಿಕೊಂಡೇ ಇರ್ತದೆ, ಖಾಲಿ ಅಂತ ಆಗೋದೇ ಇಲ್ಲ. ಅಕ್ಷಯ ಸಾಯಕೋ ಸಂಪೂರ್ಣವು. ಇಂಥ ಶ್ರಾಂಗ ಧನುಸ್ಸನ್ನು ನೀನು ಹೆದೆಗೇರಿಸಿ ಅನೇಕ ಲೋಕಕಂಟಕರಾದಂಥ ದುಷ್ಟ ರಾಕ್ಷಸರ ಸಂಹಾರದ ಕಾರ್ಯ ಇದರಿಂದ ನಡೀಲಿ ಅಂತ ಶ್ರಾಂಗ ಧನುಸ್ಸನ್ನು ಅಗಸ್ತ್ಯ ಋಷಿಗಳು ಭಗವಂತನಿಗೆ ಪ್ರೇಮಪೂರ್ವಕವಾಗಿ ಅದನ್ನು ಕೊಟ್ಟಿದ್ದಾರೆ ಅಂತ. ಪ್ರತಿಗೃಹೀಶ್ವ ವಜ್ರಂ ವಜ್ರಧುರೋ ಯಥಾ ಜಯಾಯ. ರಾಮ ಪರಿತುಷ್ಟನಾಗಿ ಅವರಿಂದ ಅದನ್ನು ಸ್ವೀಕಾರ ಮಾಡಿದ, ಸಂತೋಷ ಆಯಿತು. ಇನ್ನು ಹೊರಡುತ್ತೇನೆ ಅಂತಂದಂತೆ ಅವರ ಅನುಮತಿ ತೊಗೊಂಡು ಹೋಗಬೇಕು. ಯಾರ ಮನೆಗೆ ಬಂದಿರ್ತೇವಲ್ಲ ಅವರಿಗೆ ತಿಳಿಸಿ ಅನುಮತಿ ತೊಗೊಂಡು ಹೋಗೋದು ಕ್ರಮ. ರಾಮದೇವರಂದರು, ಅಗಸ್ತ್ಯ ಋಷಿಗಳೇ, ಮುಂದೆ ಈ ಧನುಸ್ಸಿನಿಂದ ದೈತ್ಯರ ಸಂಹಾರ ಮಾಡಲಿಕ್ಕೆ ನಾನು ನಿಮ್ಮ ಆಶ್ರಮದಿಂದ ಹೊರಡ್ತೇನೆ ಅಂತಂದರೆ ಸ್ವಲ್ಪ ಬೇಸರ ಆಯ್ತಂತೆ ಅಗಸ್ತ್ಯ ಋಷಿಗಳಿಗೆ. ಅಲ್ಲ ರಾಮ, ನಿನಗೆ ನಾನು ಇಲ್ಲೇ ಇರೋ ಅಂತೇನು ಅನ್ನಲ್ಲ, ಆದರೆ ಸ್ವಲ್ಪ ದಿವಸ ಇಲ್ಲಿರೋ ನೀನು. ನಿನ್ನ ಕಾರ್ಯ ಏನು, ರಾಕ್ಷಸರ ಸಂಹಾರದ ಕಾರ್ಯ ಅಲ್ವಾ, ಅದನ್ನು ಮಾಡಲಿಕ್ಕೆ ಹೋಗು, ಬೇಡ ಅಂದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಕೋ, ತಂದೆ ತಾಯಿಯನ್ನು, ದೊಡ್ಡ ರಾಜ್ಯವನ್ನು, ಅತ್ತೆ ಮಾವಂದರನ್ನು ಬಿಟ್ಟು ನಿನ್ನನ್ನೇ ಹಿಂಬಾಲಿಸಿ, ನಿನ್ನನ್ನೇ ನಂಬಿ, ನಿನ್ನ ಸತಿ ಪತಿವ್ರತೆಯಾದ ಸೀತೆ ನಿನ್ನ ಜೊತೆಗೇ ಬರ್ತಾ ಇದ್ದಾಳಲ್ವ. ನೀನು ಊರೂರು ತಿರುಗಿ ಅವಳನ್ನು ಎಲ್ಲೋ ಕರ್ಕೊಂಡು ಹೋದರೆ ಅವಳಿಗೆ ಎಷ್ಟು ಶ್ರಮ ಆದೀತು. ಕಾರಲ್ಲಿ ಕರ್ಕೊಂಡು ಹೋದರೆ ಬರ್ಬೋದು, ಒಬ್ಬರೇ ಹೋಗ್ತಿದ್ರೆ ನಾನು ಬರ್ತೇನೆ ಅನ್ನೋರು ಇರ್ತಾರೆ. ಆದರೆ ನೀನು ನಡ್ಕೊಂಡೇ ಹೋಗ್ತಾ ಇರೋದ್ರಿಂದ ಅವಳಿಗೆ ಎಷ್ಟು ಶ್ರಮ ಆಗ್ತದೆ. ಇದು ಅಗಸ್ತ್ಯ ಋಷಿಗಳು ಸೀತಾಮಾತೆಯಲ್ಲಿ ಇಟ್ಟ ಒಂದು ಅನುಕಂಪೆ.
ಏಷಾಚ ಸುಕುಮಾರಿ ಚ ಖೇದೈಶ್ಚ ನ ವಿಮಾನಿತ. ಶ್ರೀರಾಮ, ನಿನಗೆ ತಿಳಿದೇ ಇರುವ ವಿಷಯ ಯಾವುದೂ ಇಲ್ಲ, ಆದರೆ ನಾನು ಸ್ವಲ್ಪ ಹೇಳಬೇಕಾಗಿದೆ. ಅವಳಿಗೆ ದುಃಖ ಅಂದ್ರೇ ಗೊತ್ತಿಲ್ಲ, ಹೇಗಿರ್ತದೆ ಅಂತ ದುಃಖವನ್ನೇ ಅನುಭವಿಸಿದವಳಲ್ಲ. ಅಂಥದ್ರಲ್ಲಿ ಪ್ರಾಯ ಅವಳಿಗೆ ಇದು ನಡ್ಕೊಂಡು ಹೋಗೋದು ಬಹಳ ಕಷ್ಟಕರ. ಆಮೇಲೆ ದಿನ ನೀನು ಊರೂರು ತಿರುಗ್ತಾ ರಾಕ್ಷಸ ಸಂಹಾರ ಕಾರ್ಯಕ್ಕೆ ಅಂತ ಹೊರಟ್ರೆ ಪಾಪ ಇವಳೇನು ಮಾಡಬೇಕು? ಅದಕ್ಕೆ ಒಂದು ಹೇಳ್ತೇನೆ ನೋಡಪ್ಪ ಶ್ರೀರಾಮ, ನೀನು ಎಲ್ಲಾದರೂ ಒಂದು ಕಡೆ ಜಾಗ ಮಾಡಿಕೊಂಡಿರು ಅಂದು ಅಗಸ್ತ್ಯ ಋಷಿಗಳು ಹೇಳಿದರು. ಈಗ ನಾವೇನಂತೇವೆ, ಯಾರೋ ಬೇರೆ ಬೇರೆ ಊರೂರು ತಿರುಗ್ತಾ ಇದ್ದರೆ, ಅಲ್ರಿ ಮನೆಯವ್ರಿಗೆ ಸಂಗತಿ ಎಲ್ಲ ಊರೂರು ತಿರುಗಿದ್ರೆ ಪಾಪ ಅಕ್ಕಿ ಏನು ಮಾಡಬೇಕು? ಅದಕ್ಕೆ ಒಂದು ನೆಲೆ ಇರಲಿ. ಮದುವೆ ಮಾಡಬೇಕಾದ್ರೂ ಅವ್ರಿಗೊಂದು ಸ್ಥಿರವಾದಂತಹ ಉದ್ಯೋಗ, ನೆಲೆ, ಇವೆರಡನ್ನು ನೋಡಿದ ಮೇಲೆ ಮದುವೆ ಮಾಡ್ತೀವಿ. ಕೊಡೋರೋದು ಇದ್ರೆ ಮಾತ್ರ ಕೊಡ್ತಾರೆ. ಹಾಗಾಗಿ ಒಂದು ಸ್ಥಿರವಾಗಿ ನೀನು ಒಂದವಳಿಗೆ ಮನೆಯನ್ನು ಕಟ್ಟಿಸಿಯೋ ಆಶ್ರಮವನ್ನು ಕಟ್ಟಿಸಿಯೋ ಕೊಡು, ಅಲ್ಲಿ ಅವಳನ್ನು ಇಟ್ಟು ಆಮೇಲೆ ನೀನು ರಾಕ್ಷಸರ ಸಂಹಾರ ಕಾರ್ಯಕ್ಕೆ ತೊಡಗು ಅಂತ ಅಗಸ್ತ್ಯ ಋಷಿಗಳು ಅಂತಾರೆ. ಮಧ್ಯದಲ್ಲಿ ಅಗಸ್ತ್ಯ ಋಷಿಗಳು ಸಾಮಾನ್ಯವಾಗಿ ಲೌಕಿಕದಲ್ಲಿ ಹೀಗೆ ನಡೀತದೆ ಅನ್ನೋದನ್ನು ತಿಳಿಸ್ತಾರೆ ಒಂದು ಶ್ಲೋಕದಿಂದ. ಅದು ಹೌದು, ಎಲ್ಲರದ್ದು ಹಾಗಿರಂಗಲ್ಲ, ಕೆಲವು ಕಡೆ ಹಾಗಿರ್ತದೆ. ಏಷಾ ಹಿ ಪ್ರಕೃತಿ ಸ್ತ್ರೀಣಾಂ ಸೃಷ್ಟೇ ರಘುನಂದನ ಸಮಸ್ತಂ ಅನುರಜ್ಯಂತೆ ವಿಷಮಸ್ತಂ ತ್ಯಜಂತಿ ಚ. ಎಲ್ಲರದ್ದೂ ಹಾಗಲ್ಲ, ಪ್ರಾಯ ಈ ಪ್ರಪಂಚದಲ್ಲಿ ಹೀಗಿರ್ತದೆ ಅಂತ. ಏನದು? ಶ್ರೀರಾಮ ಅನೇಕ ಸಾಮಾನ್ಯ ಸ್ತ್ರೀ ಜನರ, ಅಗಸ್ತ್ಯ ಋಷಿಗಳ ಮಾತು, ನಮ್ದಲ್ಲ ಇದು, ಹೀಗಿರ್ತದೆ ಅಂತ. ಏನು ಗೊತ್ತಾ? ಸಮಸ್ತಂ ಅನುರಜ್ಯಂತೆ. ಗಂಡ ಆರೋಗ್ಯದಿಂದ ಇದ್ದಾಗ ಬೇಕಾದಷ್ಟು ತಿಂಗಳೇ ಲಕ್ಷಾಂತರ ಸಂಬಳ, ಆಸ್ತಿ ಪಾಸ್ತಿ, ಮನೆ ಮಠ ಗುಡಿ, ನಿರೋಗಿಯಾಗಿ ಗಟ್ಟಿಮುಟ್ಟಿದ್ದಾಗ ಅವನನ್ನು ಅನುಸರಿಸೇ ಇರ್ತಾರೆ. ಪತಿನೇ ಆವಾಗ ದೇವರು, ಅವ್ರು ಏನಂದ್ರೂ ಅನಿಸ್ಕೊಂಡಿರ್ಲಿಕ್ಕೆ ಆಗ್ತಿರ್ತದೆ. ವಿಷಮಸ್ತಂ ತ್ಯಜಂತಿ ಚ. ಅದೇ ಭಾಳ ರೋಗಕ್ಕೆ ತುತ್ತಾಗಿದ್ದರೆ, ಇದ್ದಂಥ ಹಣ ಎಲ್ಲ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗಿ ಹಾಳು ಮಾಡಿ ಹೋದರೆ, ಮನಿನೂ ಇಲ್ಲ ದುಡ್ಡು ಇಲ್ಲ, ರೋಗಿಷ್ಠ ಅಂತಂದರೆ ಅವನನ್ನು ವಿಷಮಸ್ತನಾದ ಗಂಡನನ್ನು ಕೈಬಿಟ್ಟು ಬಿಡ್ತಾರೆ. ಸಾಮಾನ್ಯ ಸ್ತ್ರೀಯರನ್ನು ಇಟ್ಕೊಂಡು ಹೇಳಿದ್ದು. ಹಾಗಾಗಿ ಇವಾಗೇನೋ ಸೀತಾದೇವಿ ನಿನ್ನನ್ನೇನು ಬಿಟ್ಟು ಹೋಗೋಳಲ್ಲ, ಅಂತೂ ಈ ಥರದ ಸ್ವಭಾವದವರು ಇರ್ತಾರೆ. ಅದು ಜಗತ್ತಿಗೆ ಹೇಳಿದ ಮಾತು. ಆದ್ದರಿಂದ ನಾವು ಗಟ್ಟಿಮುಟ್ಟಾಗಿದ್ದು ನಮ್ಮನ್ನು ಕೈ ಹಿಡಿದಂಥವಳಿಗೂ ನಾವು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದರೆ ಆಗ ಕುಟುಂಬ ಸುರಕ್ಷಿತವಾಗಿರ್ತದೆ. ಅದಕ್ಕೊಳಗೊಂದು ಆಶ್ರಮವನ್ನು ಕಟ್ಟಿಸಿಕೊಡು, ಆಮೇಲೆ ನೀನು ಎಲ್ಲಿಯಾದರೂ ಯುದ್ಧಕ್ಕೆ ಹೊರಡು ಅಂತ. ರಾಮ ಅಂದ, ನಿಮ್ಮ ಮಾತು ನನಗೆ ಬಹಳ ರುಚಿಕರ ಆಗಿದೆ, ನಾನೇ ಧನ್ಯ, ನಿಮ್ಮಿಂದ ಅನುಗ್ರಹೀತನಾಗಿದ್ದೇನೆ. ನೀವು ಹೇಳಿದರಲ್ಲಿ ಯಾವುದೂ ತಪ್ಪಿಲ್ಲ. ಅವಳಿಗೆ ಒಂದು ಆಶ್ರಮವನ್ನು ಮನೆಯನ್ನು ಏನಾದರೂ ನಾನು ಕಟ್ಟಿಸಿಕೊಳ್ಳಲಿಕ್ಕೆ ತಯಾರಿದ್ದೇನೆ ಅಗಸ್ತ್ಯರೇ, ಆದರೆ ಯಾವ ಜಾಗ ಅಂತಲೇ ನನಗೆ ಗೊತ್ತಿಲ್ಲ. ನನಗೆ ಜಾಗನೇ ಇಲ್ಲಲ್ಲ. 60-40ನೋ 30-40ನೋ ಜಾಗ ಇದ್ದರೆ ಮಾಡ್ಬೋದು. ದಂಡಕಾರಣ್ಯದಲ್ಲಿ ಮುನಿಗಳೇ ತುಂಬಿಕೊಂಡಿದ್ದೀರಿ. ನನ್ನ ಮನೆ, ನನ್ನ ಜಾಗ, ನನ್ನ ಹೆಸರಲ್ಲಿ ಯಾವ ಜಾಗ ಇದೆ ಇಲ್ಲಿ? ಅಥವಾ ನೀವು ಇಂತಹ ಜಾಗ ನಿನಗಿದೆಯಪ್ಪ, ನೀನು ಅಲ್ಲಿ ಇಂಥದ್ದನ್ನು ಕಟ್ಟಿಸಿಕೊಡು ಅಂತ ನೀವು ಹೇಳ್ರಿ, ಆ ಕ್ರಮದಲ್ಲಿ ನಾನು ಮಾಡ್ತೇನೆ ಅಂತ. ಆಗ ಅಗಸ್ತ್ಯ ಋಷಿಗಳು, ಶ್ರೀರಾಮ, ಇಲ್ಲಿಂದ 2 ಯೋಜನದ ದೂರದಲ್ಲಿ ಪಂಚವಟಿ ಅಭಿವಿಶ್ರುತ. ನೋಡ್ರಿ, ದಂಡಕಾರಣ್ಯದಿಂದ ಶ್ರೀರಾಮ ಈಗ ಪಂಚವಟಿಗೆ ಬರ್ತಾ ಇದ್ದಾನೆ. ಅತ್ಯಂತ ಪರಮ ಪವಿತ್ರವಾದಂತಹ ಪಂಚವಟಿ, ಗೋದಾವರಿ ತೀರ, ಅಲ್ಲಿ ಅವಳಿಗೊಂದು ಆಶ್ರಮವನ್ನು ಕಟ್ಟಿಸು, ಸೀತೆಯನ್ನು ಅಲ್ಲೇ ಇಡು, ಆಮೇಲೆ ನೀವು ಯುದ್ಧಕ್ಕೆ ಹೊರಡು ಅಂದ್ರಂತ. ಹಾಗಾದರೆ ಪಂಚವಟಿ ಅಂತ ಯಾಕೆ ಅದಕ್ಕೆ ಹೆಸರು? ಏನದರ ಮಹತ್ವ ಅಂದರೆ,
ಪಂಚವಟಿ ಅಂತಂದರೆ ವಟವೃಕ್ಷ, 5 ವಟವೃಕ್ಷ ಒಟ್ಟಿಗೆ ಇದೆ. ಪರಮಾತ್ಮನ 5 ರೂಪಗಳ ಸಾನ್ನಿಧ್ಯ ಅಂತದರಲ್ಲಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಪರಮಾತ್ಮನ 5 ರೂಪಗಳ ಸಾನ್ನಿಧ್ಯದಿಂದ ಕೂಡಿದಂತಹ ಪಂಚವಟಿ ವೃಕ್ಷದ ಸಮೀಪದಲ್ಲಿ ಗೋದಾವರಿ ತೀರದ ಹತ್ತಿರದಲ್ಲೇ ಆಶ್ರಮವನ್ನು ನಿರ್ಮಾಣ ಮಾಡುವಂತ ಸೂಚನೆ ಮಾಡಿದ್ದಾರೆ. ಅವರ ಆದೇಶದಂತೆ ಶ್ರೀರಾಮ ಅವರ ಅನುಮತಿಯನ್ನು ತಗೊಂಡು ಲಕ್ಷ್ಮಣನಿಂದ ಸೀತೆಯಿಂದ ಸಹಿತನಾಗಿ ಪಂಚವಟಿ ಕಡೆ ಬಂದ. ಮಧ್ಯದಲ್ಲಿ ಏನಾಗ್ತದೆ ಅಂದರೆ, ಪಂಚವಟಿಯ ತನಕ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಪಕ್ಷಿಯ ಭೇಟಿ ಆಯಿತು, ಜಟಾಯು. ರಾಮ ಎಲ್ಲ ತಿಳ್ಕೊಂಡವನೇ, ಸರ್ವಜ್ಞನೇ. ಆದರೂ ಕೇಳಿದ್ದಂತೆ, ಯಾರು ನೀನು, ಇಲ್ಲಿ ಯಾಕಿದ್ದಿ ಅಂತ. ಆಗ ಸಾತ್ವಿಕವಾದಂಥ ಜಟಾಯು ಪಕ್ಷಿ, ನೋಡು, ನಾ ಬೇರೆ ಯಾರು ಯಾವುದೋ ಒಂದು ಕೆಟ್ಟ ಪ್ರಾಣಿ ಅಂದ್ಕೊಳ್ಬೇಡ, ನಿಮ್ಮ ಅಪ್ಪನ ಬೆಸ್ಟ್ ಫ್ರೆಂಡ್ ನಾನು ಅಂತ. ಇಲ್ಯಾಕೆ ಬಂದು ಏನಿನ ಸಮಾಚಾರ? ಆಗ ಹಿಂದೆಲ್ಲ ಚರಿತ್ರೆ. ಕಶ್ಯಪರುಗಳು ಋಷಿಗಳಿಗೆ ಇಷ್ಟು ಜನ ಎಲ್ಲ ಹೆಂಡಂದರು, ಕದ್ರುವಿನಲ್ಲಿ 1000 ಜನ ನಾಗಗಳು ಹುಟ್ಟಿದವು, ವಿನತೆಯಲ್ಲಿ 2 ಜನ ಗಂಡಸು ಮಕ್ಕಳು, ಗರುಡ, ಇನ್ನೊಬ್ಬನು ಅರುಣ ಅಂಥೇಳಿ. ಅರುಣನ ಮಗನಾಗಿ ಹುಟ್ಟಿದಂಥವ್ರು ನಾವು 2 ಜನ, ಸಂಪಾತಿ ಮತ್ತೊಂದು ಜಟಾಯು ಅಂತ. ಇಲ್ಲ ಇತಿಹಾಸ ಹೇಳ್ತು. ಸೋಹಂ ವಾಸಸಾಯಸ್ತೆ ಭವಿಷ್ಯಾಮಿ ಯದಿಚ್ಛಸಿ. ಶ್ರೀರಾಮ, ನನ್ನ ಫ್ರೆಂಡಾದಂಥ, ಬೆಸ್ಟ್ ಗೆಳೆಯನಾದಂಥ ದಶರಥನ ಪುತ್ರ ನೀನು. ಇವಳು ನಿನ್ನ ಹೆಂಡತಿ ಸೀತಾಮಾತೆ ದಶರಥನಿಗೆ ಹೇಗೆ ಸೊಸೆನೋ ಅದರಂತೆ ನನಗೂ ಅವಳು ಸೊಸೆನೇ. ಹಾಗಾಗಿ ನೀನೇನಾದರೂ ಇಚ್ಛೆ ಪಡೋದು ಅಂತಾಗಿದ್ದರೆ, ನಿನಗೆ ಮನಸ್ಸಿದ್ರೆ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಿಕೊಂಡು ನಾನು ಇಲ್ಲಿರ್ತೇನೆ, ಅವಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ತೇನೆ ನಾನು. ಇದಂ ದುರ್ಗಂ ಹಿ ಕಾಂತಾರಂ ಮೃಗರಾಕ್ಷಸ ಸೇವಿತಂ ಸೀತಾಂಚ ತಾತ ರಕ್ಷಿಷ್ಯೆ ತ್ವಯಿಯಾತೆ ಸ ಲಕ್ಷ್ಮಣೆ. ನೀನು ಲಕ್ಷ್ಮಣನಿಂದ ಸಹಿತನಾಗಿ ರಾಕ್ಷಸರ ವಧೆಗೆ ಹೊರಟಿಯಂತಾದಾಗ ಒಂದು ಹೆಣ್ಣನ್ನು ಮೃಗ ರಾಕ್ಷಸರಿಂದ ಸೇವಿತವಾದ ಈ ಒಂದು ದಟ್ಟ ಕಾಡಿನಲ್ಲಿ ಒಬ್ಬಳನ್ನೇ ಇಟ್ಟು ಹೋಗೋದು ಸರಿ ಹೋಗೋದಿಲ್ಲ. ಆದ್ದರಿಂದ ನೀವಿಬ್ಬರು ಯುದ್ಧಕ್ಕೆ ಅಂತ ಹೋದಾಗ ಅವಳ ರಕ್ಷಣೆಗಾಗಿ ನಾನಿರ್ತೇನೆ, ಅದು ನೀನು ಇಚ್ಛೆ ಪಟ್ಟರೆ ಮಾತ್ರ ಅಂತ. ಇಲ್ಲ ಅಂದರೆ ಬೇಡ ಅಷ್ಟೆ. ಗಟ್ಟಿಯಾಗಿ ಜಟಾಯು ಪಕ್ಷಿಯನ್ನು ಭಗವಂತ ಅಪ್ಪಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿ ಅದಕ್ಕೂ ಮುದ ನೀಡಿ ರಾಮ ಹೊರಟಂತ. ಅಂದರೆ ಭಗವಂತ ಯಾರೇ ಆಗಿರಲಿ, ಎಂತಹ ಜಾತಿಯವರೇ ಆಗಿರಲಿ, ಎಂತಹ ಪಕ್ಷಿ ಪ್ರಾಣಿಯಾಗೇ ಹುಟ್ಟಿರಲಿ, ಸಾತ್ವಿಕ ಅಂತಾಗಿದ್ದರೆ ಅವುಗಳಿಗೆ ಒಂದು ಶ್ರೇಯೋಭಿಲಾಷೆಯನ್ನು, ಶ್ರೇಯಸ್ಸನ್ನು, ಸಂತೋಷವನ್ನು ಉಂಟು ಮಾಡಿ ಮುಂದೆ ಪ್ರಯಾಣ. ಜಟಾಯುಷಂಚ ಪ್ರತಿಪೂಜ್ಯ ರಾಘವ ಮುದಾ ಪರಿಶ್ವಜ್ಯ ಚ ಸನ್ನತೋಭವತ್. ಯಾಕೆ ಆಲಿಂಗನ ಮಾಡಿಕೊಂಡ? ಅದರ ಒಂದು ಸಾತ್ವಿಕತೆಯನ್ನು ಕಂಡು. ಇನ್ನೊಂದು, ನಮ್ಮ ತಂದೆಯ ಗೆಳೆಯ ಅಂಥೇಳಿಯೂ ತಬ್ಬಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿ ಜಟಾಯುಗೆ ಏನು ಬೇಕೋ ಅದನ್ನು ಕೊಟ್ಟು ಸೀತೆಯಿಂದ ಸಹಿತನಾಗಿ ರಾಮ ಮುಂದೆ ಪ್ರಯಾಣವನ್ನು ಬೆಳೆಸಿದ. ರಮಣೀಯವಾದ, ವಿಶಾಲವಾದ, ಅನೇಕ ಫಲಪುಷ್ಪಗಳಿಂದ ಭರಿತವಾದ ಗೋದಾವರಿ ನೀರನ್ನು ಸ್ವೀಕಾರ ಮಾಡಿ ಸಂತೋಷವಾಗಿ ಹಣ್ಣನ್ನು, ಹಂಪಲುಗಳನ್ನು ಕೊಟ್ಟಂತಹ ಗಿಡಮರಗಳ ಸಮೂಹದಿಂದ ಕೂಡಿದಂತಹ ಪಂಚವಟಿ ಪ್ರದೇಶ. ರಾಮ ಅಲ್ಲಿಗೆ 3 ಜನ ಹೋದರು. ಲಕ್ಷ್ಮಣನಿಗೆ ಹೇಳಿದ್ದಂತೆ, ನೋಡಪ್ಪ ಲಕ್ಷ್ಮಣ, ಇದೇ ಸ್ಥಳದಲ್ಲಿ ಜಾಗ ತೋರಿಸಿದ ಇದೇ ಜಾಗದಲ್ಲಿ ಒಂದು ದೊಡ್ಡ ಶ್ರೇಷ್ಠವಾದ ಅತ್ಯುತ್ತಮವಾದ ಆಶ್ರಮವನ್ನು ನೀನೇ ಕಟ್ಟಬೇಕು ಅಂತ. ಲಕ್ಷ್ಮಣನಿಂದ ಶ್ರೀರಾಮ ದೊಡ್ಡ ಆಶ್ರಮವನ್ನು ಕಟ್ಟಿಸಿದ್ದಾನೆ. ಎಷ್ಟು ಸುಂದರ ಭವ್ಯ ಅಂತಂದರೆ ರಾಮನಿಗೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗಲಿಲ್ಲಂತ. ಮೇಲೆ ಪ್ರಶಂಸೆ ಮಾಡಿದ ಲಕ್ಷ್ಮಣನನ್ನು, ಪ್ರೀತೋಸ್ಮಿತೆ ಮಹತ್ಕರಮ ತ್ವಯಾಕೃತಮಿದಂ ಪ್ರಭೋ
ಪ್ರದೇಯೋ ಎನ್ನಿಮಿತ್ತಂತೆ ಪರಿಷ್ವಂಗೋ ಮಯಾಕೃತಃ. ಲಕ್ಷ್ಮಣ, ಎಷ್ಟು ಭವ್ಯವಾಗಿ ಈ ಆಶ್ರಮವನ್ನು ನಿರ್ಮಾಣ ಮಾಡಿದ್ದಿ ಮಾರಾಯ ನೀನು. ನನಗಂತೂ ಇಲ್ಲೇ ಇರಬೇಕು ಅಂತ ಅನಿಸ್ಬಿಟ್ಟಿದೆ. ನಿಜವಾಗಿಯೂ ನಮ್ಮಪ್ಪ ಸತ್ರು ಒಂದು ರೂಪದಿಂದ ನಿನ್ನಲ್ಲೇ ಇದ್ದು ಕಾರ್ಯ ಮಾಡಿಸಿದ್ದಾನೆ ಅಂತ ನನಗೆ ಭಾವನೆ ಅಂದ. ಯಾಕೆ ತಂದೆ ತಾಯಿಗಳು ಮಾಡಬೇಕೇನೋ ಅಂತಂದರೆ ಮಕ್ಕಳಿಗೆ ಒಂದು ವ್ಯವಸ್ಥೆ, ಮನೆ, ಆಸ್ತಿ ಇವುಗಳನ್ನು ಮಾಡುವ ಕರ್ತವ್ಯ. ನನಗಂತೂ ಮನೆ ಕಟ್ಕೊಳ್ಳಿಕ್ಕಾಗಲಿಲ್ಲ, ನೀನು ಆಶ್ರಮವನ್ನು ಕಟ್ಟಿಕೊಟ್ಟಿದ್ದಿ ಅಂತಂದರೆ ನನ್ನ ತಂದೆಯಾದ ದಶರಥ ಮಹಾರಾಜ ಮಾಡಬೇಕಾದ ಕಾರ್ಯ ನಿನ್ನಿಂದ ನಡೆದಿದೆ ಅಂದರೆ ನನ್ನ ದಶರಥ ನಮ್ಮ ತಂದೆನೇ ಒಂದು ರೂಪದಿಂದ ನಿನ್ನಲ್ಲಿ ಇದ್ದು ಈ ಕಾರ್ಯ ಮಾಡಿಸಿದ್ದಾನೆ ಅಂತ ಭಾವಿಸ್ತೇನೆ. ಅಂದರೆ ಒಬ್ಬರನ್ನು ಹೇಗೆ ಪ್ರಶಂಸೆ ಮಾಡಬೇಕು ಅನ್ನೋದು ರಾಮನಿಂದ ತಿಳ್ಕೊಳ್ಬೇಕು ನಾವು. ಹಾಗಾದರೆ ಇಂತಹ ಆಶ್ರಮವನ್ನು ನೀನು ಕಟ್ಟಿಸಿಕೊಟ್ಟಿ ನನಗೆ, ಅಣ್ಣ ಹೆಂಡತಿಯಿಂದ ಸಹಿತನಾಗಿ ನೀನು ಸುಖವಾಗಿ ಇಲ್ಲೇ ಇರೋ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ. ಇಂಥ ದೊಡ್ಡ ಕಾರ್ಯವನ್ನು ಮಾಡಿದ ನಿನಗೆ ನಾನು ಏನು ಕೊಡಬಹುದು? ಏನು ಕೊಡಲಿಕ್ಕೆ ಸಾಧ್ಯ? ಏನೋ ಯಾರಾದರೂ ಮನೆಯನ್ನು ಕಟ್ಟಿಕೊಟ್ರೆ ಅವ್ರಿಗೆ ನಾವೇನು ಮಾಡ್ತೇವೆ? ದುಡ್ಡು ಕೊಡ್ತೇವೆ, ಆಮೇಲೆ ವಸ್ತ್ರ ಅಥವಾ ಮನೆಯಲ್ಲಿ ಮಾಡಿದ ಅಡಿಗೆ ಏನೋ ಕೊಡ್ಬೋದು. ರಾಮ ಅಂದ, ನಿನಗೇನು ಕೊಡಲಿ, ನಾನು ಏನು ಕೊಟ್ಟರು ಕಮ್ಮಿಯೇ ಅನ್ನಿಸ್ತಾ ಇದೆ ನನಗೆ, ಆದರೆ ಒಂದು ಮಾತ್ರ ನಾನು ಸುಲಭವಾಗಿ ಕೊಡಬಲ್ಲೆ, ಪರಿಷ್ವಂಗೋ ಮಯಾಕೃತಃ. ಬಹಳ ಸಂತೋಷ ಆಗಿದೆ, ಆನಂದಕ್ಕೆ ಮಿಗಿಲೇ ಇಲ್ಲ, ಏನು ಕೊಟ್ಟರು ಕಡಿಮೆ ಅನ್ನಿಸ್ತಾ ಇದೆ. ಭಾಳ ಸಂತೋಷ ಆದಾಗ ಏನು ಮಾಡ್ತಾರೆ? ಅಪ್ಪ ಮಗ ಗಟ್ಟಿಯಾಗಿ ಅಪ್ಪಗೊಳ್ತಾರೆ. ಹಾಗೆ ನಾನು ನಿನಗೆ ಕೊಡೋದು ನನ್ನ ದೇಹದ ಆಲಿಂಗನ ಮಾತ್ರ ಕೊಡುತ್ತೇನೆ, ನೀನು ಗಟ್ಟಿಯಾಗಿ ಅಪ್ಪಕೊಂಡು ನಿನಗೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಅಂತಂದು ಪರಿಷ್ವಂಗೋ ಮಯಾಕೃತಃ. ಲಕ್ಷ್ಮಣ, ನನ್ನ ಮನಸ್ಸಿನಲ್ಲಿರೋದು ನಿನಗಾದರೆ ಹೇಗೆ ತಿಳಿತು ಅಂದ. ಯಾಕೆಂದರೆ ನೀನು ಆಶ್ರಮ ಕಟ್ಟಿಸಿದ್ದೀಯಲ್ಲ, ಹಿಂಗೆ ಕಟ್ಟಿದರೆ ಇದು ನನಗೆ ಚೆನ್ನಾಗಿ ಅನ್ನಿಸ್ತೆ ಅಂತ ನನ್ನ ಮನಸ್ಸಿನಲ್ಲಿತ್ತು. ನಾನು ಮನಸ್ಸಿನಲ್ಲಿ ಹೇಗೆ ಭಾವಿಸಿದ್ನೋ ಅದೇ ರೀತಿಯಲ್ಲಿ ನೀನು ಕಟ್ಟಿದೆ. ಹಾಗಾಗಿ ನೀನು ಭಾವಜ್ಞ, ನೀನು ನನ್ನ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದಂತಹ ವ್ಯಕ್ತಿ. ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ. ಧರ್ಮಜ್ಞ, ಭಾವಜ್ಞ, ಕೃತಜ್ಞ ಅಂತಹ ಲಕ್ಷ್ಮಣ, ನಿನ್ನಂಥ ತಮ್ಮನನ್ನು ಪಡೆದಂಥ ನಾನೇ ಧನ್ಯ ಅಂತ ತಮ್ಮನನ್ನು ಪ್ರಶಂಸೆ ಮಾಡಿದ್ದಾನೆ ಶ್ರೀರಾಮ. ಇಷ್ಟೆಲ್ಲ ಆಯಿತು. ಆಶ್ರಮದಲ್ಲಿ ಅನೇಕ ತಿಂಗಳ ಕಾಲ 3 ಜನ ಅಲ್ಲೇ ಆರಾಮಾಗಿದ್ರಂತ. ರಾಕ್ಷಸರ ಸಂಹಾರದ ಕಾರ್ಯ ಬಿಟ್ಟುಬಿಟ್ಟಿದ್ದ, ಮತ್ತೆ ತೊಡಗಬೇಕು ನೋಡ್ತಾನೆ. ಆಗ ಸರಿಯಾದ ಇದೇ ಸಮಯ, ಅದು ಹೇಮಂತ ಋತು, ತುಂಬ ಚಳಿ. ಅದರಲ್ಲಿ ಧನುರ್ಮಾಸ ಅಂತಂದರೆ ಅದು ನಮ್ಮ ದೇಹವನ್ನು ಧನುಸ್ಸಿನಂತೆ ಬಾಗಿಸ್ತದಂಥದ್ದು. ಅಷ್ಟು ದೇಹವನ್ನು ಕೊರಿಸುವಂಥ ಚಳಿ, ದೇಹವೇ ಕೊರಿಬೇಕು, ಆ ಚಳಿಗೆ ದೇಹ ಕೊರಿತದೆ. ನೋಡ್ತಾನೆ ಹೇಮಂತ ಋತು ಬಂದಿದೆ. ಹೊರಗಡೆ ಬೆಳಿಗ್ಗೆ ಉಷಕ್ಕಾಲಕ್ಕೆ ಸ್ನಾನ ಮಾಡಬೇಕು ಅಂತ ಲಕ್ಷ್ಮಣ ರಾಮ ಬಂದು ನೋಡ್ತಾ ಇದ್ದಾರೆ. ವಿಪರೀತ ಚಳಿ, ಭಯಾನಕವಾದ ಚಳಿ ಅದು. ಅದು ಬೇರೆ ಯಾವಾಗಲೂ ನದಿ ದಡ ಆಮೇಲೆ ಸಮುದ್ರದ ದಡದಲ್ಲಿದ್ದರೆ ಚಳಿ ಜಾಸ್ತಿ ಅಂತ. ಗೋದಾವರಿ ತೀರ ಬೇರೆ, ಅಲ್ಲೇ ಇವರ ಆಶ್ರಮ. ಭಯಾನಕವಾದಂಥ ಮೈಯನ್ನು ನಡುಗಿಸುವಂಥ ಚಳಿ ಇದೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಲಕ್ಷ್ಮಣನಿಗೆ ಭರತನ ನೆನಪಾಯ್ತಂತೆ. ಅಣ್ಣ ಶ್ರೀರಾಮ, ಅಲ್ಲ ಏನಿದು ದೇಹವನ್ನು ಕೊರಿಯುವಂತೆ ಮಾಡುವ ಭಯಾನಕವಾದ ನಡುಗಿಸುವಂಥ ಚಳಿ ಇದೆ ಅಲ್ಲ. ಸರಯೂ ತೀರದಲ್ಲಿ ಅನೇಕ ಭೋಗ ವಸ್ತುಗಳನ್ನು, ನಿದ್ರೆಯನ್ನು, ಹಾಸಿಗೆ, ಚಾದರ, ಚಾಪಿ, ರಗ್ಗು ಎಲ್ಲವನ್ನೂ ತೊರೆದು ನೆಲದ ಮೇಲೆ ಮಲಗುತ್ತಾ ಇದ್ದಾನಲ್ಲ ಅಲ್ಲಿ ಭರತ. ಹೇಗೆ ಅಲ್ಲಿ ಮಲಗುತ್ತಾ ಇದ್ದಾನೋ ಭರತ, ಈ ಸಮಯದಲ್ಲಿ ಭರತ ಅಲ್ಲಿ ಹೇಗಿದ್ದಾನೆ, ಯಾವ ಚಳಿಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅದನ್ನು ನೆನಪಿಸಿಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಎಂತಹ ಭರತನ ತ್ಯಾಗ!
ಮಂಜು ಬೀಳ್ತಾ ಇದೆ. ನಾವಾದರೆ ಇಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡಾದರೂ ಒಳಗಡೆ ಇದ್ದೇವೆ. ಯಾವಾಗಲೂ ಸುಖದ ಸಂಪತ್ತು ಭೋಗಗಳಿದ್ದಾಗ, ಕಣ್ಣಿಗೆ ಕಾಣ್ತಾ ಇದ್ದಾಗ ಅದನ್ನು ಬಿಡಲಿಕ್ಕೆ ಮನಸ್ಸಾಗಲ್ಲ. ಅಂಥದ್ದು ಭರತ ತಾನೇ ರಾಜನಾಗಿದ್ರೂ ನೀನು ಕಾಡಿನಲ್ಲಿ ನೆಲದ ಮೇಲೆ ಮಲಗಿರ್ತಿ ಅನ್ನುವ ಕಾರಣದಿಂದ ಅನೇಕ ಭೋಗ ಸಂಪತ್ತುಗಳನ್ನು, ಸಾಮಗ್ರಿಗಳನ್ನೆಲ್ಲ ತೊರೆದು ಕಾಡಿನಲ್ಲಿ ನೀನು ವಾಸ ಮಾಡುವಂತೆ ನಾಡಿನಲ್ಲಿ ಇವತ್ತು ಭರತ ಇದ್ದಾನೆ. ಸರಯೂ ನದಿಯ ದಡದಲ್ಲಿ ಇಂಥ ಚಳಿಯಲ್ಲಿ ಉಷಕ್ಕಾಲದಲ್ಲಿ ಎದ್ದು ತಣ್ಣೀರು ಸ್ನಾನವನ್ನು ಭರತ ಮಾಡ್ತಾ ಇದ್ದಾನೆ ಅಂತಂದರೆ ನನಗೆ ಅದನ್ನು ನೆನಪಿಸಿಕೊಂಡ್ರೆ ಮೈ ನಡುಗ್ತಾ ಇದೆ ಎಂದ ಲಕ್ಷ್ಮಣ. ರಾಮನಿಗೊಮ್ಮೆ ಆಶ್ಚರ್ಯ ಆಯ್ತಂತೆ. ಚಿತ್ರಕೂಟ ಪರ್ವತಕ್ಕೆ ಭರತ ಬರ್ತಾ ಇದ್ದಾಗ ಭರತನಿಗೆ ಬೈದಂತಹ ಲಕ್ಷ್ಮಣ, ಆದರೆ ಇವತ್ತು ಭರತನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾನೆ ಅಂದರೆ ಅಣ್ಣ ತಮ್ಮಂದಿರ ಪ್ರೀತಿ ಯಾವಾಗ ಸರಿಯಾಗಿರ್ತದೆ, ಯಾವಾಗ ವಿರುದ್ಧ ಆಗಿರ್ತದೆ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮಿಂದೊಮ್ಮೆಗೆ ವಿಪರೀತವಾದ ಪ್ರೀತಿ. ಹೌದು ಹೌದು ಅಂದ ರಾಮ. ಭಾಳ ತುಂಬ ಭಯಾನಕವಾದ ಚಳಿ ಇದೆ ಇದು, ನೋಡು ಲಕ್ಷ್ಮಣ, ನೋಡು ಅಲ್ಲಿ. ಆಗೇನಾಗ್ತಾ ಇತ್ತು ಅಂದರೆ ಆ ಸಂದರ್ಭ ಆನೆಗಳೆಲ್ಲ ಬೆಳಗ್ಗೆ ಆ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಹೊರಟಿದ್ದಂತೆ. ಸೊಂಡಿಲಿನಿಂದ ನದಿಗೆ, ಗೋದಾವರಿ ನದಿಗೆ ಆ ಸೊಂಡಿಲನ್ನು ಹಾಕ್ತಾ ಇದ್ದಾಗ ಬೇಗ ತಕ್ಕೊಂಡ್ಬಿಟ್ವಂತೆ, ಯಾಕೆಂದ್ರೆ ಅಷ್ಟು ತಂಪು. ನೋಡು ಅಲ್ಲಿ ಆನೆಗಳೆಲ್ಲ ಸೊಂಡಿಲಿನಿಂದ ನೀರನ್ನು ಸ್ವೀಕಾರ ಮಾಡಬೇಕು ಅಂತ ಹೊರಟಿರುವ ಆನೆಗಳೆಲ್ಲ ಹಿಂಬದಿ ಬರ್ತಾ ಇದ್ದಾವೆ. ಯಾಕೆ ಅಂದರೆ ಗೋದಾವರಿ ನದಿ ಅಷ್ಟು ತಂಪಾಗಿದೆ ಅಂತ. ತ್ಯಕ್ತ್ವಾ ರಾಜ್ಯಂಚ ಮಾನಂಚ ಭೋಗಾಂಚ ವಿವಿಧಾನ್ ಬಹೂನ್ ತಪಸ್ವಿ ನಿಹತಾಹಾರ ಶೀತೆ ಶೀತೆ ಮಹೀತಲೆ ಅಂತ ಭರತನ ಬಗ್ಗೆ ಚಿಂತೆ ಮಾಡಿ ಅವನ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ ಲಕ್ಷ್ಮಣ. ರಾಮನಿಗೆ ಕಣ್ಣೀರು ಬಂತಂತೆ. ಅಯ್ಯೋ ಪಾಪ, ನನಗಾಗಿ ಭೋಗಗಳನ್ನೆಲ್ಲ ತೊರೆದು ಚಳಿಯಲ್ಲಿ ಒದ್ದಾಡ್ತಾ ಹೇಗಾದರೂ ಸರಿಯೂ ನದಿಯಲ್ಲಿ ನನ್ನ ತಮ್ಮ ಈಗ ಸ್ನಾನ ಮಾಡ್ತಾ ಇದ್ದಾನೋ, ಒಂದು ವೇಳೆ ನಾನೇನಾದರೂ ಇದ್ದರೆ ಅವನಿಗೆ ಅಲ್ಲಿ ತಣ್ಣೀರು, ಈ ತಂಪು ನೀರಿಗೆ ಸ್ನಾನಕ್ಕೆ ಬಿಡ್ತಾ ಇರಲಿಲ್ಲ, ಬಿಸಿನೀರು ಕಾಯಿಸಿ ಅವನಿಗೆ ನಾನು ಸ್ನಾನಕ್ಕೆ ಹಾಕ್ತಾ ಇದ್ದೆ ಅಂದಂತೆ ರಾಮ. ಇದು ರಾಮ ತಮ್ಮಂದಿರ ಮೇಲೆ ತೋರಿಸಿದಂತಹ ಪ್ರೀತಿ. ಅಷ್ಟೇ ಭರತ ಲಕ್ಷ್ಮಣರು ಕೂಡ ಅಣ್ಣನಾದ ಶ್ರೀರಾಮನಲ್ಲಿ ಇಟ್ಟಂತಹ ಗೌರವ ಪ್ರೀತಿನೂ ಅಷ್ಟೇ ಮಹತ್ತರವಾಗಿತ್ತು ಅಂತ ವಾಲ್ಮೀಕಿ ಋಷಿಗಳು ಆ ಪ್ರಸಂಗವನ್ನು ವರ್ಣನೆ ಮಾಡಿದ್ದಾರೆ. ಆದರೆ ಭಾಳ ಚಳಿ ಇದೆ ಅಂಥೇಳಿ ಆಶ್ರಮದಲ್ಲಿ ಬೆಚ್ಚಗೆ ಹೊತ್ಕೊಂಡು ಕೊಡುವಂತಿಲ್ಲ. ಆಯಾಯ ಕಾಲಕ್ಕೆ ಏನೇನು ಸ್ನಾನ ಜಪತಪಾನುಷ್ಠಾನ ಆಗಬೇಕೋ ನಡೆಸಲೇಬೇಕಲ್ಲ. ಶ್ರೀರಾಮ ಬಂದ, ಸ್ನಾನ ಮಾಡಿದ, ಪಿತೃನ್ ದೈವತಾನಪಿ ತರ್ಪಯಿತ್ವ. ನೋಡ್ರಿ, ನಾವೆಲ್ಲ ಮಾಡಬೇಕಾದ ಕರ್ತವ್ಯ ಕರ್ಮದ ಬಗ್ಗೆ ಶ್ರೀರಾಮ ಮಾಡಿ ತೋರಿಸಿದ. ಉಷಕ್ಕಾಲದಲ್ಲಿ ಸ್ನಾನ ಮಾಡಿ ಅನೇಕಗಳನ್ನೆಲ್ಲ ಮುಗಿಸಿ ದೇವತೆಗಳಿಗೆ ಪಿತೃಗಳಿಗೆ ಸಲಿಲೈಹಿ ತರ್ಪಯಿತ್ವ ಅಂದ್ರೆ ಅರ್ಥ ಏನು? ನಾವು ಬ್ರಹ್ಮಯಜ್ಞ ಮಾಡುವಾಗ ತರ್ಪಣ ಬೇರೆ, ನದಿಯಲ್ಲಿ ಸ್ನಾನಕ್ಕೆ ಅಂತ ಇಳಿದಾಗ ಅಲ್ಲಿ ಸ್ನಾನಾಂಗ ತರ್ಪಣಗಳನ್ನು ಕೊಡಬೇಕು. ಅದು ಶ್ರೀರಾಮ ಮಾಡಿದ್ದಾನೆ. ಅದಕ್ಕೇನು ಹೇಳಿದ್ರೆ ಇಲ್ಲಿ ಸ್ನಾತ್ವ ಸಲಿಲೈಹಿ ಪಿತೃನ್ ದೇವಾನ್ ತರ್ಪಯಿತ್ವ. ಸ್ನಾನ ಮಾಡಿ ಸ್ನಾನಾಂಗ ಪಿತೃದೇವತೆಗಳಿಗೆ ಋಷಿಗಳಿಗೆ ತರ್ಪಣವನ್ನು ಕೊಟ್ಟು ಅವರನ್ನು ಸ್ತೋತ್ರ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಇಷ್ಟೆಲ್ಲ ಮುಗಿಸಿಕೊಂಡು ಆಮೇಲೆ ಶ್ರೀರಾಮ ಪುನಃ ಆ ತನ್ನ ಆಶ್ರಮದಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಆಹ್ನಿಕಗಳನ್ನೆಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡಿದ್ದಾನೆ ಅನ್ನುವಷ್ಟರಲ್ಲೇ ಅತ್ಯಂತ ಕ್ರೂರಿಯಾದ, ಇಡೀ ರಾಮಾಯಣದಲ್ಲಿ ಕೈಕೇಯಿಯಂತೆ ಇವಳೊಬ್ಬಳು ಅನೇಕ ಬದಲಾವಣೆಗೆ ಕಾರಣರಾದವಳು. ಕೈಕೇಯಿ ಒಂದು ರೀತಿ ಅಯೋಧ್ಯೆಯಲ್ಲಾದರೆ ಕಾಡಿನಲ್ಲಿ ದೊಡ್ಡ ಸೀತಾಪಹರಣಕ್ಕೆ ನಾಂದಿಯಾಗಿರುವವಳೆ ಶೂರ್ಪಣಖೆ. ಅವಳು ಪ್ರವೇಶ ಮಾಡಿದ್ದಾಳೆ. ಆ ಶೂರ್ಪಣಖೆ ಬಂದು ರಾಮನನ್ನು ಕಂಡು, ರಾಮ ನೀನು ಸರ್ವಾಂಗ ಸುಂದರ, ವಿಶಾಲಾಕ್ಷ, ಕಮಲದಂತೆ ನಿನ್ನ ಕಣ್ಣು,
ನಿನ್ನನ್ನು ನೋಡಿದರೆ ನಿನ್ನನ್ನೇ ನನಗೆ ಮದುವೆ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ನಿನ್ನನ್ನು ನೋಡಿ ಮೋಹಪರವಶಳಾಗಿದ್ದೇನೆ, ನನ್ನನ್ನು ನೀನು ಮದುವೆ ಮಾಡಿಕೊಳ್ಬೇಕು ಅಂತ ಬಂದ್ಲಂತೆ. ವಾಲ್ಮೀಕಿ ಋಷಿಗಳು ಇದು ಹೇಗೆ ಸಾಧ್ಯ ರೀ ಅಂತಾರೆ. ಅವಳು ಹೇಗಿದ್ದಾಳೆ, ಇವನು ಹೇಗಿದ್ದಾನೆ, ಅದು ಎರಡೂ ವಿರುದ್ಧ. ಅದು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡು. ಸುಮುಖಂ ದುರ್ಮುಖಿ, ಶ್ರೀರಾಮ ಸುಮುಖ, ಅವಳು ದುರ್ಮುಖಿ. ವಿಶಾಲಾಕ್ಷಂ ವಿರೂಪಾಕ್ಷಿ, ಇವನು ವಿಶಾಲಾಕ್ಷ, ಅವಳು ವಿರೂಪಾಕ್ಷಿ. ಸುಕೇಶಂ ತಾಮ್ರಮೂರ್ಧಜ, ಪರಮಾತ್ಮನ ಕೇಶ ರಾಶಿ ಅತ್ಯಂತ ಸುಂದರವಾಗಿದೆ. ಏನೋ ಯಾವುದೋ ಒಂದು ಬಣ್ಣ ಬಡ್ಕೊಂಡಿದ್ದಲ್ಲ, ಎಣ್ಣೆ ಹಚ್ಚಿಕೊಂಡಿದ್ದಲ್ಲ, ಸ್ವಾಭಾವಿಕವಾಗಿ ಭಗವಂತನ ಕೇಶರಾಶಿ ಅದು ಸುಕೇಶಂ. ಅವಳದ್ದು ತಾಮ್ರಮೂರ್ಧಜ, ಪೂರ್ಣ ಎಲ್ಲ ಬೂದಿ ಅದು ಇದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ. ಅವನು ಪ್ರಿಯರೂಪ, ಇವಳು ವಿರೂಪಳು. ಅವನು ಸುಸ್ವರ, ಇವಳ ಸ್ವರ ಭೈರವ. ಕೆಟ್ಟ ನಾಯಿ ನರಿ ಹಂದಿಗಳಂತೆ ಅವಳ ಧ್ವನಿ, ಇವನೊಂದು ಅತ್ಯಂತ ಸುಸ್ವರವಾದ ಧ್ವನಿಯಿಂದ ಕೂಡಿದ ಶ್ರೀರಾಮ. ಈ ಎರಡೂ ವಿರುದ್ಧವಾದದ್ರಲ್ಲಿ ಇಲ್ಲಿ ಬಂದು ಶೂರ್ಪಣಕ್ಕೆ ಶ್ರೀರಾಮ ನಿನ್ನನ್ನು ಮದುವೆ ಮಾಡಿಕೊಳ್ತೇನೆ ಅಂದರೆ ಇದು ಸರಿನಾ? ಆದೀತ ಭಗವಂತ ಹೇಳಿದ, ಇಬ್ಬರಿಗೂ ಇದು ರಾಮನಿಗೆ ಇಷ್ಟವೇ ಇಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ತಮಾಷೆ ಮಾಡಿದ್ನಂತೆ. ರಾಮ ಅಂದ, ಅಯ್ಯೋ ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನು ಏಕಪತ್ನಿ ವ್ರತಸ್ಥ, ಈಗಾಗಲೇ ನಾನು ಒಬ್ಬಳನ್ನು ಮದುವೆ ಮಾಡಿಕೊಂಡಾಗಿದೆ, ನನ್ನನ್ನು ಮದುವೆ ಮಾಡ್ಕೊಳ್ಳೋದು ಬೇಡ. ನಿನಗೆ ಮದುವೆನೇ ಮಾಡ್ಕೊಳ್ಬೇಕು ಅಂತಿದ್ರೆ ಒಳ್ಳೆ ವ್ಯಕ್ತಿ ಇದ್ದಾನೆ, ಭಾಳ ಸುಂದರ. ತಮಾಷೆ ಮಾಡ್ತಾರೆ ಶ್ರೀರಾಮ, ನನಗಿಂತ ಸುಂದರ, ತುಂಬ ಚಂದ ಇದ್ದಾನೆ, ನನಗೆ ಅತ್ಯಂತ ಪ್ರಿಯಕರ ನನ್ನ ತಮ್ಮ ಲಕ್ಷ್ಮಣ, ಅವನಿಗೆ ಹೋಗಿ ಕೇಳು, ಅವನು ನಿನ್ನನ್ನು ಮದುವೆ ಮಾಡಿಕೊಳ್ತಾನೆ. ಕಾಮಿ ಆದಂತಹ ಶೂರ್ಪಣಖೆ, ಅವಳಿಗೇನು ಒಟ್ಟಾರೆ ಅವಳು ಕಾಮದಿಂದ ಕೂಡಿದ್ದಾಳೆ. ಯಾರಾದರೇನು, ಓ ನಿನಗಿಂತಲೂ ಸುಂದರ ಇನ್ನೊಬ್ಬ ಇದ್ದಾನೋ, ಓ ಸರಿ ಆಯ್ತಾಯ್ತು ಅಂತ ಲಕ್ಷ್ಮಣನ ಕಡೆ ಹೋದ್ಲಂತ. ಭಗವಂತ ಕಣ್ಣಿನ ಸೊನ್ನೆ ಮಾಡಿದ, ಗೊತ್ತಾಯಿತು. ಲಕ್ಷ್ಮಣನ ಕಡೆ ಬಂದು ಕೇಳಿದ್ಲು. ಲಕ್ಷ್ಮಣ ಅಂದ, ನನ್ನನ್ನು ನೀನು ಮದುವೆ ಮಾಡಿಕೊಂಡ್ರೆ ಏನಾಗ್ತದೆ ಗೊತ್ತಾ? ನಾನು ಯಾರ ದಾಸ? ಆ ರಾಮನ ದಾಸ. ನೀನು ನನ್ನನ್ನು ಮದುವೆ ಆದರೆ ನೀನು ಕಡೇ ತನಕ ನನ್ನಂತೆ ರಾಮನ ದಾಸಾಗೇ ಇರಬೇಕಾಗ್ತದೆ. ನೀನು ದಾಸಿನೇ ಆಗ್ತಿ, ನಾನು ದಾಸ, ನೀನು ದಾಸಿ. ಮರೇ ರಾಮನ ಚಾಕರಿ ಮಾಡಿಕೊಂಡೇ ಇರಬೇಕಾಗ್ತದೆ. ಹಾಗಾಗಿ ನನ್ನನ್ನು ಮದುವೆ ಮಾಡ್ಕೋಬೋದು ಬೇಡ, ರಾಮನ ಕಡೆ ಹೋಗಿ ಅವನನ್ನೇ ಮತ್ತೆ ಮತ್ತೆ ಪೀಡಿಸಿ ಅವನನ್ನೇ ನೀ ಮದುವೆ ಮಾಡ್ಕೋ. ಶೂರ್ಪಣಖೆ ಅಂದ್ಲು, ಇಲ್ಲ ಮರೆ, ನಿನ್ನ ಕಡೆ ಬರೋದಕ್ಕಿಂತ ಮುಂಚೆ ರಾಮನ ಕಡೆ ಹೋಗಿ ಆಗಿತ್ತು, ರಾಮನೇ ನಿನ್ನ ಕಡೆ ಕಳಿಸಿದ, ಯಾಕೆಂದ್ರೆ ಅವನೊಂದು ಮದುವೆ ಆಗಿಬಿಟ್ಟಿದೆ ಅಂತ. ಅಲ್ಲ, ಒಂದು ಮದುವೆ ಆದರೆ ಏನಾಯ್ತು? ಈಗ ರಾಜನೋ ಬಹುವಲ್ಲಭ, ರಾಜರುಗಳು ಬೇಕಾದಷ್ಟು ಮದುವೆ ಮಾಡ್ಕೊಳ್ಬೋದು. ರಾಮ ರಾಜ, ಅವನು ಒಂದು ಮದುವೆ ಆದರೆ ಏನಾಯಿತು? ಅವಳು ಸೀತನ ಮುದುಕಿ, ಹಣ್ಣು ಮುದುಕಿ ಆಗಿದ್ದಾಳೆ, ಅವಳಿಂದ ಏನು ಕೆಲಸ ಆಗಲ್ಲ, ಸುಮ್ಮನೆ ಮನೆಯಲ್ಲಿರ್ತಾಳೆ. ಅದಕ್ಕೆ ನೀನೇನು ಮಾಡು, ಸುಂದರಿಯಾಗಿದ್ದಿ, ಅವಳು ಮುದುಕಿ ಆಗಿದ್ದಾಳೆ, ಅವಳು ವಿರೂಪಳು, ನಾನು ಸುರೂಪಳಾಗಿದ್ದೇನೆ. ಆದ್ದರಿಂದ ಒಬ್ಬಳಿದ್ರೆ ಏನಾಯಿತು, ಇನ್ನೊಬ್ಬಳಾದ ನನ್ನನ್ನೂ ಮದುವೆ ಮಾಡ್ಕೋ ಅಂತ ನೀನು ಒತ್ತಾಯಪಡಿಸು, ಅಂದರೆ ರಾಮನ ಹೆಂಡತಿ ಆಗ್ತಿ ಅಂದ. ಸುಮ್ಮನೆ ಹೇಳಿ ಕಳಿಸಿದ. ಇಬ್ಬರು ತಮಾಷೆ ಮಾಡ್ತಿದ್ದಾರೆ. ಮತ್ತೆ ರಾಮನ ಕಡೆ ಬಂದ್ಲಂತೆ ಶೂರ್ಪಣಖೆ. ರಾಮ ನೀನೇ ಮದುವೆ ಆಗಬೇಕು. ಅಲ್ಲ, ಆಗಲೇ ಹೇಳಿ ಕಳಿಸಿ ಆಗಿದೆಯಲ್ಲ, ನನಗೊಂದು ಮದುವೆ ಅಲ್ಲ, ಒಂದು ಮದುವೆ ಆದರೆ ಏನಾಯಿತು? ರಾಜನೋ ಬಹುವಲ್ಲಭ ಅಂತ ಹೇಳಿದ್ದಾನೆ ಲಕ್ಷ್ಮಣ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ. ಅಲ್ಲ ಹೌದು, ನನಗೇನೋ ನೀವು ಇಷ್ಟ, ನಿನ್ನನ್ನೇನೋ ನಾನು ಮದುವೆ ಆಗ್ತೇನೆ, ಆದರೆ ಒಬ್ಬಳು ಹೆಂಡತಿ ಇದ್ದಾಗ ಅವಳು ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಮದುವೆ ಆಗ್ಬೋದು. ನಾನು ಅವಳು ಪರ್ಮಿಷನ್ ಕೇಳ್ತೇನೆ, ಕೊಟ್ಟರೆ ಮದುವೆ ಆಗ್ತೇನೆ. ಸೀತಾದೇವಿ ಇಲ್ಲ ಅಂದ್ಲಂತ. ಅವಳು ಇಲ್ಲ ಅಂದಮೇಲೆ ನಾನು ಹೇಗೆ ಮದುವೆ ಆಗೋದು? ಹೌದಾ? ಅವಳು ನನ್ನ ಈ ಮದುವೆಗೆ ಅಡ್ಡಿ ಆಗ್ತಾ ಇದ್ದಾಳಲ್ಲ, ಹಾಗಾದರೆ ಅವಳನ್ನೇ ತಿಂದು ಹಾಕ್ಬಿಡ್ತೇನೆ. ರಾಮನಿಗೆ ಒಂದು ಚೂರು ಗಾಬರಿ ಆಯಿತು. ತುಂಬ ತಮಾಷೆ ಮಾಡ್ತಾ ಹೋದರೆ ಅದು ವಿಕೋಪಕ್ಕೆ ಹೋಗ್ತದೆ.
ಇದು ಒಂದು ನಿದರ್ಶನ ರಾಮಾಯಣದಿಂದ. ಸಾಮಾನ್ಯ ಯಾರೋ ಒಬ್ಬರು ಪ್ರೀತಿ ಇದ್ದರೆ ಅಲ್ಲಿ ಸ್ವಲ್ಪ ನಡೆದೀತು. ಲಕ್ಷ್ಮಣನಿಗೆ ಹೇಳಿದ್ದಂತೆ ರಾಮ, ಲಕ್ಷ್ಮಣ ಏನೋ ಬಹಳ ತಮಾಷೆ ಮಾಡೋದು ಬೇಡ ಮಾರಾಯ, ಯಾಕೆಂದರೆ ಕ್ರೂರೈಹಿ ಅನಾರ್ಯೈಹಿ ಸೌಮಿತ್ರೇ ಪರ್ಯಾಸ ಕಥಂಚನ ನಕಾರ್ಯ. ಯಾರು ಕ್ರೂರರಾಗಿರ್ತಾರೋ, ಅನಾರ್ಯರಾಗಿರ್ತಾರೋ, ದುಷ್ಟ ಸ್ವಭಾವ ಇರ್ತದೋ ಅವರಲ್ಲಿ ಪರಿಹಾಸ ತಕ್ಕ ಮಟ್ಟಿಗೆ ಇರಬೇಕೇ ಹೊರತು ತುಂಬ ಹೊತ್ತು ಮಾಡಬಾರ್ದು. ನಾವು ಇದೇ ರೀತಿ ಪರಿಹಾಸ ಮಾಡ್ತಾ ಮಾಡ್ತಾ ಹೋದ್ವಿ ಅಂತಾದರೆ ಇವಳು ಕ್ರೂರಿ ಏನಾದರೂ ಮಾಡಿ ಸೀತೆಯನ್ನು ನುಂಗಿಬಿಡ್ಬೋದು. ಇಲ್ಲಿಗೆ ನಿಲ್ಲಿಸೋಣ, ನೀನೇನು ಮಾಡು, ಅವಳ ಮೂಗನ್ನು ಕಿವಿಯನ್ನು ಕತ್ತರಿಸಿ ಹಾಕು ಅಂತ. ಉದ್ಧತ್ಯ ಖಂಗಂ ಚಿಚ್ಛೇದ ಕರ್ಣನಾಸೇ ಮಹಾಬಲ. ಅವಳ ಕರ್ಣವನ್ನು, ನಾಸಿಕವನ್ನು ಲಕ್ಷ್ಮಣನ ಮುಖಾಂತರ ಶ್ರೀರಾಮ ಕತ್ತರಿಸಿ ಹಾಕಿದ. ಇವ ಎರಡನ್ನೇ ಯಾಕೆ ಮಾಡಬೇಕಾಗಿತ್ತು? ಬೇರೆ ಏನ ಇರಲಿಲ್ವಾ? ಕೈ ಕತ್ತರಿಸ್ಬೋದಿತ್ತು. ಮೂಗು ಕಿವಿಯನ್ನೇ ರಾಮ ಕತ್ತರಿಸ್ಲಿಕ್ಕೆ ಯಾಕೆ ಹೇಳಿದ ಲಕ್ಷ್ಮಣನಿಗೆ? ಅದು ತಾತ್ಪರ್ಯ ನಿರ್ಣಯದಿಂದ ಸಂಗ್ರಹ ರಾಮಾಯಣದಿಂದ ನಮಗೆ ಸ್ಪಷ್ಟ ಆಗ್ತದೆ. ಯಾಕೆ ಅಂದರೆ ಅವಳಿಂದ ಇದಾಗಬಾರ್ದು. ಅವಳಿಗೇನಿತ್ತು ಅಂದ್ರೆ ಮೂಗು ಭಾರೀ ಚುರುಕಂತ, ಸೂಕ್ಷ್ಮ. ನಮ್ಮದು ಕೆಲವು ಇದಿರ್ತೀವಿ, ಎಲ್ಲೋ ಏನೋ ನಡೀತಾ ಇದ್ರೆ ಒಗ್ಗರಣೆ ಆಯಿತು ಅಂದ್ರೆ ಮೂಗಿಗೆ ಇದು ಇಂಥದ್ದು ಅಂತ ಹೇಳ್ತೇವೆ ನಾವು. ಎಲ್ಲೇ ಏನೇ ಯಾರೇ ಬರ್ತಾ ಇದ್ದಾರೆ ಅಂತಂದರೆ ಇದು ಬ್ರಾಹ್ಮಣರೋ, ಕ್ಷತ್ರಿಯರೋ, ವೈಶ್ಯರೋ, ಶೂದ್ರರೋ ಯಾರು ಅಂತ ಅವಳಿಗೆ ಮೂಗಿಗೆ ಗೊತ್ತಾಗ್ಬಿಡ್ತಿತ್ತು. ಸ್ಮೆಲ್ಲಿಂದನೇ ತಿಳ್ಕೊಂಬಿಡ್ತಿದ್ಲಂತವಳು. ಬ್ರಾಹ್ಮಣರು ಬರ್ತಾ ಇದ್ದಾರೆ ಅಂತಂದರೆ ಏನಾದರೂ ಮಾಡಿ ಅವರನ್ನು ತಿನ್ನೋದು. ಇದಲ್ಲದೇನೆ ಕರ್ಣ, ಅದು ಭಾರೀ ಅವಳದ್ದು, ಗೋಡೆಗೂ ಕಿವಿ ಇದೆ ಅಂತ ನಮ್ಮಲ್ಲಿ ಹೇಳೋದುಂಟು. ಹಾಗೆ ಎಷ್ಟೋ ದೂರದಲ್ಲಿ ಮಾತನಾಡಲಿ ಇವಳು ಕಿವಿಗೆ ಕೇಳಿಸ್ತಿತ್ತಂತೆ. ಹಾಗಾಗಿ ಇವಳು ಏನು ಮಾಡಿದ ರಾಮ? ಮೂಗು ಕಿವಿಯನ್ನು ಕತ್ತರಿಸಿದ. ಇದರಿಂದ ಜಗತ್ತಿಗೆ ಏನು ತಿಳಿಸಿಕೊಟ್ಟ ಅಂದರೆ, ದೇವರಿಗೆ ನಿವೇದಿತವಾದಂತಹ ಅನ್ನಾದಿಗಳನ್ನು ಮೂಗು ತಗೊಂಡ್ರೆ ಅಂತ ಮೂಗದನ್ನು ಕತ್ತರಿಸಿ ಹಾಕಿ ಅಂತ. ಅದು ಉಪಯೋಗ ಅಲ್ಲ. ಭಗವಂತ ನಾಲಿಗೆಯನ್ನು ಕೊಟ್ಟಿದ್ದಾನಲ್ಲ, ಯಾಕೆ? ಇನ್ನೊಬ್ಬರ ಮನೆ ಸುದ್ದಿಯನ್ನು ಮಾತನಾಡ್ರಿ ಅಂತಲ್ಲ, ಗುಣಗಾನ, ಭಗವಂತನ ಗುಣಗಾನ ಮಾಡಲಿಕ್ಕೆ ಕೊಟ್ಟಿದ್ದು. ಕಿವಿಗಳನ್ನು ಕೊಟ್ಟಿದ್ದಾನಲ್ಲ, ಯಾಕೆ? ಬರೀ ಯಾವಾಗಲೂ ನಾವು ಹಾಕ್ಕೊಂಡೇ ಇರ್ತೇವೆ, ಯಾವುದು ಒಳ್ಳೆಯದು ಹೋಗಲೇಬಾರ್ದು, ಬರೀ ಹಾಡುಗಳನ್ನೇ, ಬೇರೆ ಬೇರೆ ಹಾಡುಗಳನ್ನೇ ಕೇಳಲಿಕ್ಕೆ ಅಲ್ಲ, ಭಗವಂತನ ನಾಮಗಳನ್ನು ನಿರಂತರವಾಗಿ ಕೇಳ್ತಿರ್ಬೇಕು. ಕರ್ಣಂಗಳಿಗೆ ಭೂಷಣ ಹರಿಕಥೆಯನ್ನು ಕೇಳುವುದು, ನಾಲಿಗೆಗೆ ಭೂಷಣ ನಾರಾಯಣನ ನಾಮವನ್ನು ಹೇಳುವಂಥದ್ದು. ಅದು ಇಲ್ಲ ಅಂತಂದರೆ ದೇವರು ಕತ್ತರಿಸಿ ಹಾಕ್ತಾನೆ ಅಂತ. ಯಾಕೆ ಕತ್ತರಿಸಿದ ಶೂರ್ಪಣಖೆದ್ದು ಅಂದರೆ, ದೇವರ ನೈವೇದ್ಯವನ್ನು ಮೂಗಿನಿಂದ ಅಘ್ರಾಣನೆ ಮಾಡಿಲ್ಲ, ಕೇಳಬಾರದದ್ದನ್ನು ಕೇಳಿದ್ದಾಳೆ ಕಿವಿಯಿಂದ, ನನ್ನ ಜೊತೆಗೆ ಆಡಬಾರದ ಮಾತುಗಳನ್ನು ಆಡಿದ್ದಾಳೆ. ಆದ್ದರಿಂದ ಇವಳು ಕಿವಿ ಮೂಗು ಎರಡೂ ಇರಬಾರದು ಅಂತ ದೇವರು ಕತ್ತರಿಸಿದ್ನಂತೆ ಲಕ್ಷ್ಮಣನ ಮುಖಾಂತರವಾಗಿ. ಇದು ನಿಜವಾಗಿ ನಡೆದ ಘಟನೆ. ಆದರೆ ಇವತ್ತು ಬೇರೆ ಬೇರೆ ಕಥಾ ಪ್ರಸಂಗಗಳು, ಬೇರೆ ಬೇರೆ ಪಾತ್ರಚಿತ್ರಣಗಳಿಂದ, ಯಾವುದ್ಯಾವುದೋ ಒಂದು ನಾಟಕಗಳಿಂದ ಅರ್ಥಗಳನ್ನು ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ನಾವು ಹೆಚ್ಚು ಅವುಗಳನ್ನೇ ನೋಡ್ತೇವೆ, ಆದ್ದರಿಂದ ನಮ್ಮ ಮೇಲೆ ಅದೇ ಪ್ರಭಾವ ಬೀರ್ಬಿಡ್ತದೆ. ಪುರಾಣಗಳನ್ನು ಹೇಳಿದಾಗ ಇದು ತಪ್ಪು ಹೇಳಿದರು ಅನ್ನುವಂಥ ಭಾವನೆಯೂ ಇರ್ತದೆ. ಎಲ್ಲ ಕಡೆಯಲ್ಲಿ ಏನು ನಡೀತದೆ ಅಂದರೆ, ನಾಟಕಗಳಲ್ಲಿ ರಾಮನ ಕಡೆ ಬಳೆ ಬಂದು ಶೂರ್ಪಣಖೆ ರಾಮ ಒಪ್ಪಿಗೆ ಕೊಟ್ಟರೆ, ಲಕ್ಷ್ಮಣ ಅಂದ ರಾಮ ಒಪ್ಪಿಗೆ ಕೊಟ್ಟರೆ, ಒಪ್ಪಿಗೆ ಪತ್ರವನ್ನು ಕೊಟ್ಟರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ. ಯಾಕೆಂದರೆ ಅವನು ದೊಡ್ಡ ಅಣ್ಣನನ್ನು ಮೀರಿ ಅವನು ಕೇಳದೇನೆ ಮಾಡಬಾರ್ದು. ಅವನೇನಾದರೂ ಲಕ್ಷ್ಮಣ ಶೂರ್ಪಣಖೆಯನ್ನು ಮದುವೆ ಮಾಡ್ಕೋ ಅಂತ ಅವನು ಬರೆದು ಕೊಟ್ಟರೆ ನಾನು ಮಾಡ್ಕೊಳ್ಬಲ್ಲೆ ಅಂತ. ಹೀಗೆ ಲಕ್ಷ್ಮಣ ಹೇಳಿದ್ದಾನೆ ರಾಮ, ಆದ್ದರಿಂದ ನೀನು ಒಂದು ಪತ್ರ ಕೊಡಬೇಕು. ಎಲ್ಲಿ ಬರಿಬೇಕು? ಅದಕ್ಕೆ ಅವಳೇನೋ ಬೆನ್ನು ಕೊಟ್ಲಂತ. ಅವಳ ಬೆನ್ನಿನ ಮೇಲೆ ರಾಮ ಬರೆದ. ಅಲ್ಲಿ ಬೆನ್ನ ಮೇಲೆ ಬರೆದಿದ್ದಾನೆ ರಾಮ, ನೋಡು ಅಂತ ಬೆನ್ನು ತೋರಿಸಿರಿ. ಯಾಕೆಂದ್ರೆ ಅವಳಿಗಂತೂ ನೋಡ್ಲಿಕ್ಕಾಗಿಲ್ಲ, ಏನು ಬರ್ದಾನೋ ಗೊತ್ತಿಲ್ಲ, ಹೇಗೆ ನೋಡ್ಬೇಕು? ಅವರವರ ಬೆನ್ನು ಅವ್ರಿಗೆ ಯಾರಿಗೂ ಕಾಣಲ್ಲ, ಆಯಿತಾ? ಹಾಗಾಗಿ ಅಲ್ಲಿ ಏನು ಬರೆದಿದ್ದ ಅಂತಂದರೆ, ಈ ಶೂರ್ಪಣಖೆಯ ಮೂಗನ್ನು ಕಿವಿಯನ್ನು ಕತ್ತರಿಸುವಂತ ಬರೆದಿದ್ದ, ಅದಕ್ಕಾಗಿ ಮಾಡಿದ ಅಂತ.
ಇದು ಕಟ್ಟ ಕಥೆ. ಇದು ಹಾಗೆ ನಡೆದಿದ್ದೇ ಇಲ್ಲ. ಪರಮಾತ್ಮ ನೇರವಾಗಿಯೇ ಸೂಚನೆ ಕೊಟ್ಟಿದ್ದಾನೆ, ಅವಳ ಮೂಗನ್ನು ಮತ್ತು ಕಿವಿಯನ್ನು ಕತ್ತರಿಸಿ ವಿಕೃತಳನ್ನಾಗಿ ಮಾಡು ಅಂತ, ಹೊರತು ಇದು ಬರದು ಅಲ್ಲ ಅಂತ. ಹಾಗಾಗಿ ಅದೆಲ್ಲಾದರೂ ನಡೆದಿದ್ದರೆ ಅದು ಕಟ್ಟಕಥೆಯ ಹೊರತು ಇತಿಹಾಸದಲ್ಲೇ ನಡೆದದ್ದಲ್ಲ. ಎರಡೂ ಕಿವಿ ಮತ್ತು ಮೂಗನ್ನು ಕತ್ತರಿಸಿಕೊಂಡು ವಿಕೃತಳಾದಂಥ ಶೂರ್ಪಣಖೆ ತನ್ನ ಸಹೋದರರಾದಂಥ ಖರದೂಷಣರ ಕಡೆ ಹೋದ್ಲು. ಅವರೆಲ್ಲರೂ ಯುದ್ಧಕ್ಕೆ ಖರ, ದೂಷಣ, ತ್ರಿಶಿರ 3 ಪಂಗಡಗಳು, 14,000 ಜನ ರಾಮನ ಕಡೆ ಯುದ್ಧಕ್ಕೆ ಅಂತ ಬಂದಿದ್ದಾರೆ. ಮೊದಲಿಗೆ ಖರವ ಒಂದಿಷ್ಟು 14 ಜನರನ್ನು ಕಳಿಸಿದ. ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ ರಾಮ, ಅದಕ್ಕೆ ಶೂರ್ಪಣಖೆ ನೀನೇ ಅವನು ಎಲ್ಲಿದ್ದಾನೆ ಅಂತ ತೋರಿಸು. 14 ಜನ ಬಂದರು, ಯುದ್ಧ ಮಾಡಿದರು, ಎಲ್ಲರೂ ಸತ್ತೋದ್ರು ರಾಮನ ಕಡೆಯಿಂದ. ಶೂರ್ಪಣಖೆ ಹೋಗಿ ಖರನಿಗೆ ಹೇಳಿದ್ದಂತೆ, ನೀ ಯಾರನ್ನು ಕಳಿಸಿದ್ಯೋ ಎಲ್ಲರೂ ನಿರ್ನಾಮ ಆಗಿದ್ದಾರೆ, ನೀ ಏನು ಮಾಡ್ತೀಯೋ ಮಾಡು, ಆದರೆ ರಾಮ ನನಗೆ ಬೇಕು, ಸೀತೆ ಇಲ್ಲ ಅಂತ ಆಗಬೇಕು, ಅಂದಾಗ ಮಾತ್ರ ರಾಮ ನನ್ನ ಕಡೆ ಬರ್ತಾನೆ, ಅದನ್ನು ನೀನು ಮಾಡಬೇಕು. ಕೊನೆಗೆ ಖರ, ದೂಷಣ, ತ್ರಿಶಿರ 14,000 ಜನ ರಾಕ್ಷಸರು ಏಕಕಾಲದಲ್ಲಿ ರಾಮನ ಕಡೆ ಯುದ್ಧಕ್ಕೆ ಅಂತ ಬಂದಿದ್ದಾರೆ. ಅವರ ಜೊತೆಗೆ ರಾಮ ಯುದ್ಧವನ್ನು ತುಂಬ ಹೊತ್ತು ಮಾಡಿದ. ಆಮೇಲೆ ದೇವರೇ ಉಪಾಯ ಮಾಡಿದ್ನು. ದಾಸರಾಯರು ಹೇಳ್ತಾರಲ್ಲ, ಅವನಿಗೆ ಇವರಾಮ, ಇವನಿಗೆ ಅಮರಾಮ, ಎಲ್ಲಿ ನೋಡಿದರಲ್ಲಿ ರಾಮ ರಾಮ, ಅವರವರೇ ಹೊಡೆದಾಡಿ ಸತ್ತು ಹೋದರು ಅಂತ, ಮರಣವನ್ನು ತಂದುಕೊಂಡ್ರು. ಅಂದರೆ ಅವರವರಿಗೆ ಅಮಗೆ ಇವನ ಅಮ್ಮ, ಇವನಿಗೆ ಅಮರಾಮ. ದೇವರು ವಿಚಾರ ಮಾಡಿದ, 14,000 ಜನ ನಾನು ಕೊಲ್ಲೋ ಬದಲು ಅವರಲ್ಲೇ ತಾನೇ ಅನಂತ ರೂಪ ತಗೊಂಡ, ಇವನಿಗೆ ಅಮರಾಮ ಅಂತ ಅನಿಸಿದಾಗ ಅಲ್ಲಿ ಹೊಡೆಯೋದು, ಇವನಿಗೆ ಇವರಾಮ ಅಂದರೆ ಅಲ್ಲಿ ಹೊಡೆಯೋದು. ಕೊನೆಗೆ ಅವರವರೇ ಹೊಡೆದಾಡಿ ಅವರವರೇ ಸಾಯುವಂತೆ ಆಯಿತು. ಇದನ್ನು ಇಂಥ ಭಗವಂತನ ರೂಪಗಳನ್ನು ವೈಭವದಿಂದ ಮೇಲೆ ನಿಂತು ದೇವಾನುದೇವತೆಗಳು ನೋಡ್ತಾ ಇದ್ರಂತೆ. ಹೀಗೆ ಶ್ರೀರಾಮ ಅತ್ಯಂತ ಉಪಾಯದಿಂದ 14,000 ಜನ ರಾಕ್ಷಸರನ್ನು ತಾನು ಸಂಹಾರ ಮಾಡಿದ. ಇದರಲ್ಲಿ ಉಳಿದದ್ದು 2. ಶೂರ್ಪಣಖೆ ಉಳ್ಕೊಂಡ್ಲು, ಇನ್ನೊಬ್ಬ ವ್ಯಕ್ತಿ ಅಕಂಪನ ಅಂತ, ಅವನು ಸಾಯದೇ ಉಳ್ಕೊಂಡ. ಯಾಕೆ ಅವನನ್ನು ದೇವರು ಸಾಯಿಸ್ತಿಲ್ಲ ಅಂತಂದರೆ, ಪರಮಾತ್ಮ ಯಾವಾಗಲೂ ಒಂದೊಂದು ನಿಯಮ, ಮಾನನೀಯರು ಎಂಥವರೇ ಆಗಿರಲಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ. ಅದರಲ್ಲಿ ಅವಳಿಗೆ ಎಷ್ಟೇ ಹೇಳಿದ್ರೂ ಬಿಟ್ಟೇ ಇರಲಿಲ್ಲ. ನಿನ್ನನ್ನೇ ಮದುವೆ ಮಾಡ್ಕೊಳ್ತೇನೆ ಅಂತ ಹಠ ಹಿಡಿದಾಗ ಅವಳು ವಿಕೃತಳಾಗಿದ್ದರಿಂದ ಹಾಗೆ ಮಾಡಿದ. ಇಲ್ಲಿ ಅಕಂಪನ ಅನ್ನುವ ರಾಕ್ಷಸ ಹೆಣ್ಣಿನ ವೇಷ ಧರಿಸಿ ಬಂದಿದ್ದಂತೆ. ದೇವರಿಗೆ ಗೊತ್ತಾಯಿತು ಅಕಂಪನನೇ ಹೀಗೆ ಬಂದಿದ್ದಾನೆ ಅಂತ. ಆದರೆ ಹೆಣ್ಣಿನ ವೇಷ ಧರಿಸಿ ಬಂದಿದ್ದಾನಲ್ಲ, ಈ ಸಮಯದಲ್ಲಿ ಅವನನ್ನು ಕೊಲ್ಲೋದು ಬೇಡ ಅಂತ ದೇವರೇ ಬಿಟ್ಟಿದ್ದ. ಈ ಅಕಂಪನ ಮತ್ತು ಯಾರು ಶೂರ್ಪಣಖೆ ಇಬ್ಬರು ಹೋಗಿ ಆ ರಾವಣನಿಗೆ ಇದನ್ನೆಲ್ಲ ಕಂಪ್ಲೇಂಟ್ ಹೇಳಿದರು. ಆಗ ಸೀತೆ ಮೇಲೆ ರಾವಣನಿಗೆ ಅಪೇಕ್ಷೆ ಉಂಟಾಯಿತು. ಅದಕ್ಕಾಗಿ ರಾವಣ ಏನು ಉಪಾಯ ಮಾಡಿದ ಅನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಶ್ರೀರಾಮಾಯ ನಮಃ, 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 ಶ್ರೀರಾಮಾಯ ನಮಃ. ಶ್ರೀರಾಮ ಜಯ ರಾಮ,
ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹರೇ ಶ್ರೀನಿವಾಸ.